video on. So today we are discussing now with the case studies analysis ಮಾಡೋಣ ಅಂತ ನಾನು ಎಲ್ಲರನ್ನು ಕರೆದಿದ್ದು. ಸೊ ನಿಮ್ಮಲ್ಲಿ ಯಾರಿಗಾದರೂ ಯಾವುದೇ ಥರದ ತೊಂದರೆ ಇರ್ಬೋದು, ದೈಹಿಕ, ಮಾನಸಿಕ, ಎನಿಥಿಂಗ್, ಯು ಜಸ್ಟ್ ಆಸ್ಕ್ ಎ ಕ್ವಶನ್. ಸೊ ತುಂಬ ಜನಕ್ಕೆ ಕಲರ್ ನ್ಯೂಮರಾಲಜಿ ಅಂದರೆ ಜಸ್ಟ್ ಏನೋ ನ್ಯೂಮರಾಲಜಿ ಜಾತಕ ಅನ್ಕೊಂಬಿಟ್ಟಿರ್ತೀರಾ, ಜ್ಯೋತಿಷ, ಇಲ್ಲಿ ನಥಿಂಗ್. ಇಟ್ಸ್ ಅ ಪ್ಯೂರ್ಲಿ ಗೇಮ್ ಆಫ್ ಎನರ್ಜಿ. ನೀವು ಆರೋಗ್ಯನ ನೀವು ಹೇಗೆ ಸರಿ ಮಾಡ್ಕೋಬೋದು ಅಂತೇಳಿ. ನಿಮ್ಮಲ್ಲಿ ಕ್ವಶನ್ಸ್ ಇದ್ರೆ ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಸೊ ನಿಮಗೆ ಯಾವ ನಂಬರ್ ಸೂಟ್ ಆಗುತ್ತೆ, ಯಾವ ಕಲರ್ ಸೂಟ್ ಆಗುತ್ತೆ, ಇದರಿಂದ ನೀವೇನು ಮಾಡ್ಬೋದು ನಾವು ಹೇಳ್ತೀನಿ. ಓಕೆನಾ? ಸೊ ಯು ಕ್ಯಾನ್ ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಎ ಕ್ವಶನ್. ನಮಸ್ಕಾರ. ಎಸ್, ರತ್ನಮ್ಮ ನಾಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಬಾಂಬೆಯಿಂದ ಮಾತಾಡ್ತಿದ್ದೀನಿ. ಕೇಳ್ತಾ ಇದೆಯಾ ಸರ್? ಆಮ, ಕೇಳ್ತಾ ಇದೆ. ಜಸ್ಟ್ ಹ್ಯಾಂಡಲ್ ಇವ್ರನ್ನ ಸ್ಪಾಟ್ಲೈಟ್ ಮಾಡಿ ಕಾರ್ತಿಕ್. ಥ್ಯಾಂಕ್ ಯು ಸರ್. ಕಳೆದ ಮಾರ್ಚ್ನಿಂದ ಎಲ್ಲಾ ಕೋರ್ಸ್ಗಳನ್ನ ಮಾಡ್ತಾ ಇದ್ದೀನಿ ಸರ್. ನಾನು ಎಲ್ಲ ನನ್ನಲ್ಲಿ ತುಂಬಾ ಚೇಂಜ್ ಆಗಿದೆ. ನನಗೆ ಇವತ್ತು ನೀವು ಸಿಕ್ಕಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಮೇಡಮ್. ಕಾರ್ತಿಕ್, ನಾನು ಕೋಸ್ಟ್ ಮಾಡ್ತೀರಾ? ಮೊನ್ನೆ 2 ದಿನ ನಮಗೆ ಡಯಾಬಿಟಿಕ್ ಇಂದ ಇದ್ದಿತ್ತು ಕ್ಲಾಸ್ ಪೂರ್ತಿ 2 ದಿನ. ಹೇಳಿ ಸರ್. ಎಸ್ ಸರ್, ಕೋಸ್ಟ್ ಆಗಿದ್ದಾರೆ. ಈಗ ಅನ್ಮ್ಯೂಟ್ ಮಾಡ್ಕೋಬಹುದು ಸರ್. ನಮಸ್ಕಾರ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು ಇವಾಗ. ಕೇಳ್ತಾ ಉಂಟಾ ಸರ್? ಕೇಳ್ತಾ ಉಂಟು. ತಮ್ಮೂರು? ನಾವೀಗ ಬಾಂಬೆಲಿ ಇದ್ದೀವಿ. ನಮ್ಮನ ಮನೆಯಲ್ಲ ಇರೋದು ಚಿಕ್ಕಮಂಗ್ಳೂರಲ್ಲಿ ಸರ್. ಚಿಕ್ಕಮಂಗಳೂರು. ಓಕೆ. ಅಲ್ಲಿ ನಾನು 2 ಫೀಡ್ಬ್ಯಾಕ್ ಹೇಳ್ತೀನಿ. ಒಂದ್ ತಿಂಗಳ ಮುಂಚೆ ನಮ್ಮ ಅಣ್ಣನಿಗೆ ಅವ್ರು ಬಿದ್ದು ತುಂಬಾ ಗಾಯ ಆಗಿ ತುಂಬಾ ಸೀರಿಯಸ್ ಆಗಿ ಅವರನ್ನು ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಮೂರು ವಾರ ಇದ್ರು. ತುಂಬಾ ಸೀರಿಯಸ್ ಆಗಿತ್ತು. ಸೀರಿಯಸ್ ಅಂತ ಹೇಳ್ತಾ ಅವ್ರಿಗೆ ಡಾಕ್ಟರ್ ಹೇಳಿದ್ರು ಇನ್ನು 2-3 ದಿನ ತುಂಬಾ ಅಬ್ಸರ್ವೇಷನ್ ಇರ್ಬೇಕು, ಏನು ಹೇಳಲಿಕ್ಕೆ ಆಗಲ್ಲ ಅಂತೇಳಿ. ನಾನು ನಮ್ಮ ಅತ್ತಿಗೆ ಹೇಳಿದ್ದೆ, ನಾನು ಕಲ್ತಿದ್ದೆಲ್ಲ ಹೇಳ್ದೆ. ನೀವು ICU ಅಲ್ಲಿ ಯಾವಾಗ್ಲೂ ಬಿಡಲ್ಲ ಪೇಷಂಟ್ಗಳನ್ನು. ಬೆಳಿಗ್ಗೆ 1 ನಿಮಿಷ, ಸಾಯಂಕಾಲ 1 ನಿಮಿಷ ಹಾಗೆ ಮಾತ್ರ ಎಲ್ಲ ಬಿಡೋದು ಅವರ ಜೊತೆ ಇರುವವರನ್ನು. ಹಾಗೆ ನಾನು ಹೇಳಿದೆ, ಹೋದಾಗ ನೀವು ಬಣ್ಣ ಹಾಕ್ಲಿಕ್ಕೆ ಆಗಲ್ಲಲ್ವಾ ICU ಅಲ್ಲಿ. ಅದಕ್ಕೆ ಮೇಲೆ ನೀವು ನನಗೆಲ್ಲ ಎಲ್ಲೆಲ್ಲಿ ನಾನು ಒತ್ತಬೇಕು ಅಂತೆಲ್ಲ ಹೇಳಿಕೊಟ್ಟಿದ್ದೆ. ನಾನು ಲಿವರ್ ಪಾಯಿಂಟ್ ಎಲ್ಲ ಪಾಯಿಂಟ್ಗಳು ಹೇಳ್ಕೊಟ್ಟಿದ್ದೆ ನಾನು ಇಲ್ಲಿಂದ ಫೋನಿನಲ್ಲೇ. ಹಾಗೆಲ್ಲ ಮಾಡಿ ನೀವು ಅಂತೇಳಿ. ಮತ್ತೆ ನಾನು ಅಲ್ಲಿಂದ 0 ಮೆಡಿಟೇಷನ್ ಮಾಡ್ತಾ ಇದ್ದೆ ಸರ್. ತುಂಬಾ ಚೆನ್ನಾಗಿ ಅವರು 3 ವಾರ ಅಲ್ಲಿ ಇದ್ರು. ಅವ್ರಿಗೆ ಸ್ವಲ್ಪ ಗಿರನೋ ಏನೂ ಬಂದಿಲ್ಲ. ನಾನು ಹೇಳಿದೆ, ICU ಅಲ್ಲಿ ಮಲಗುವಾಗ ಜಾಸ್ತಿ ಆಗೆಲ್ಲ ನಿಮೋನಿಯಾ ಎಲ್ಲ ಬರೋ ಸಾಧ್ಯತೆ ಜಾಸ್ತಿ ಅಲ್ವಾ ಸರ್. ಅದಕ್ಕೆ ನಾನು ಹೇಳಿದೆ, ಇದೆಲ್ಲ ನೀವು ಎಲ್ಲಾ ಭಾಗವನ್ನು, ಹಾರ್ಟ್, ಲಂಗ್ಸ್, ಲಿವರ್ ಎಲ್ಲ ಪ್ರೆಸ್ ಮಾಡಿ, ಕೇತ್ರಿ ಎಲ್ಲ ಮಾಡಿ ಸರ್. ಅವ್ರು ತುಂಬಾ ಚೆನ್ನಾಗಿ ಬಂದಿದ್ದಾರೆ, ತುಂಬಾ ಹುಷಾರಾಗಿದ್ದಾರೆ ಈಗ ಅವರು. ಮತ್ತೆ ಇನ್ನೊಂದು ಕೇಸ್ ಸರ್, ಈಗ ಒಂದು 15 ದಿನದ ಮುಂಚೆ, ಅದು ನಮ್ಮ ಚಿಕ್ಕಮ್ಮನ ಮಗನೇ. ಅವರಿಗೆ ಈ ಪ್ಯಾರಲಿಸಿಸ್ ಆಗಿ ತುಂಬಾ ಸೀರಿಯಸ್ ಅಂತ ಹೇಳಿದಾರೆ ಸರ್. ಅಷ್ಟು ಸೀರಿಯಸ್ ಆಗಿತ್ತು. ಅಂದ್ರೆ ಅವರು ಅಂತ ಹೇಳಿದ್ರೆ ಮಲಗಿದ್ದಲ್ಲಿ ಈಗ ಅಷ್ಟು ಅವರಿಗೆ ಕರೆದ್ರು ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡುವಂತ ಸ್ಥಿತಿ ಇರಲಿಲ್ಲ. ಅಷ್ಟು ಸೀರಿಯಸ್ ಆಗಿದ್ರು. ನನ್ನ ಹಸ್ಬೆಂಡ್ ಅಲ್ಲಿ ಚಿಕ್ಕಮಗಳೂರಲ್ಲಿ ಇದ್ರು. ನಮ್ಮಲ್ಲಿ ಫಾರ್ಮ್ ಹೌಸ್ ಇದೆ ಚಿಕ್ಕಮಗಳೂರಲ್ಲಿ. ಅಲ್ಲಿ ನಾನು ಇಲ್ಲಿ ನಿಮ್ಮ ವಾಯ್ಸ್ ಸ್ಟಕ್ ಆಗ್ತಿದೆ ಅಮ್ಮ. ಹೋಗಿ ಫಸ್ಟ್ K1 ಪಾಯಿಂಟ್ ಅಲ್ವಾ ಸರ್ ಅದು? ಹೌದು. ಅದು ಒತ್ತಿ K3 ಮತ್ತು ಲಿವರ್ ಪಾಯಿಂಟ್ ಮತ್ತೆ ಹಾರ್ಟ್ ಎಲ್ಲಾ ನಾನು ಹೇಳಿದೆ ಸರ್. ಮತ್ತೆ ನಾನು ನಂಬರ್ 2 ಬರೆಯಕ್ಕೆ ಹೇಳಿದೆ ಹಾರ್ಟ್ ಭಾಗದಲ್ಲಿ ಮಾಡಿ ಅಂತ ಹೇಳೋದು. ತುಂಬಾ ಇದಾಗಿದೆ. ಅಂದ್ರೆ ಕರೆದ್ರು ಅವರು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ, ಅಷ್ಟು ಸೀರಿಯಸ್ ಆಗಿತ್ತು. ಮತ್ತೆ ನಾನು ಅದೆಲ್ಲ ಒತ್ತಿ ಅಂತ ಹೇಳಿದ್ರು. ಅವರೆಲ್ಲ ಒತ್ತಿದ್ರು. ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಸ್ವಲ್ಪ ಜೀವ ಬಂದಂಗ ಆಯ್ತು ಸರ್. ಮತ್ತೇನ್ ಮಾಡಿದ್ರು, ಅಲ್ಲಿ ನಮ್ಮ ಬಾಳೆನೂರಲ್ಲಿ ಒಳ್ಳೆ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಮತ್ತೆ ಅಲ್ಲಿಂದ ಎಲ್ಲಿಗೆ ತಗೊಳ್ಬೇಕಾದ್ರೆ ಮಣಿಪಾಲಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ಉಡುಪಿ ಮಣಿಪಾಲಿಗೆ. ಮತ್ತೆ ಇವ್ರು ಒಡನೆ ಕೂಡಲೇ ಏನ್ ಮಾಡಿದ್ರು, ಆಂಬುಲೆನ್ಸ್ ಮಾಡಿ ಹಾಸ್ಪಿಟ್ಲಿಗೆ ತಂದ್ರೆ. ಅವ್ರಿದ್ದು ಶುಗರ್ 20 ಅಲ್ಲಿ ಇತ್ತು ಸರ್. ಅಷ್ಟು ಸೀರಿಯಸ್ ಆಗಿದ್ರು.
20 ಇದ್ರು ಮತ್ತೆ ಅದನ್ನ ಅದು ಮತ್ತೆ ನಾನು ಹೇಳಿದೆ ಅವ್ರ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗೋನು ಅವ್ರ ಹೆಂಡತಿಗೆಲ್ಲ ಹೇಳಿದೆ, ನೀವು ಎಲ್ಲಾ ನೀವು ಲಿವರು ಅದು ಇದು ಹಾರ್ಟ್ ಎಲ್ಲ ನೀವು ಪ್ರೆಸ್ ಮಾಡ್ತಾನೆ ಹೋಗಿ ಎಲ್ಲ ಸರಿ ಆಗುತ್ತಂದ್ರೆ. ಮತ್ತೆ ಹಾಸ್ಪಿಟ್ಲಿಗೆ ಹೋಗೋರಿಗೆ ಏನು ತೊಂದರೆ ಆಗ್ಲಿಲ್ಲ ಸರ್. ಈಗ ಅವ್ರು ಹುಷಾರಾಗಿ 15 ದಿನ ಒಂದು ವಾರ ಅಲ್ಲಿ ಹಾಸ್ಪಿಟ್ಲ್ ಇದ್ರು. ಈಗ ತುಂಬಾ ಚೆನ್ನಾಗಿ ಹುಷಾರಾಗಿ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. 1 ಥ್ಯಾಂಕ್ ಯು. ವರ್ಷದಿಂದ ನಾನು ನಿಮ್ಮ ಎಲ್ಲಾ ಕೋರ್ಸ್ ಮಾಡಿದ್ದೀನಿ ಸರ್. ನನಗೆ ನನ್ನಲ್ಲಿ ತುಂಬಾ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ. ನಿಮ್ಮಂತವ್ರು ದೇವ್ರು ಕೊಟ್ಟಿದಾರಲ್ಲ ಸರ್, ದೇವರಿಗೆ ಎಷ್ಟು ನಮಸ್ತೆ ಹೇಳಿದ್ರು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮಂತವ್ರು ಬೇಕು ಸರ್. ಇಂಥವ್ರು ಒಳ್ಳೆಯವ್ರು ಇದ್ರೇನೆ ಜನರಿಗೆ ಎಲ್ರಿಗೂ ಉಪಕಾರ ಆಗೋದು. ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಹಲ್ಲು ತೆಗಿಯಕ್ ಹೋದ್ರೆ ಅವರು ಎಷ್ಟು ದುಡ್ಡು ತಗೊಳ್ತಾರೆ ಗೊತ್ತುಂಟಾ? ಅದು ಈ ಬಾಂಬೆಲಂತೂ ತುಂಬಾ ಕಾಸ್ಟ್ಲಿ. ಎಲ್ಲದಕ್ಕೂ ಅವ್ರು ಮುಟ್ಟಿದ್ರೆ ಅಷ್ಟು ದುಡ್ಡು ತಗೊಳ್ತಾರೆ. ಇದ್ರಲ್ಲಿ ಇಂಥ ಒಂದು ವಿದ್ಯೆ ನಾನು ಕಳೆದ ಮಾರ್ಚಿನಿಂದ ಸರ್ ನಿಮ್ಮಲ್ಲಿ ಇದ್ದ ಎಲ್ಲಾ ಕೋರ್ಸಿಗೂ ಸೇರಿದೀನಿ. ನನಗೆ ನಲ್ಲೆಲ್ಲ ಒಂಥರ ಇದು ಏನಾದ್ರೂ ಮಾಡ್ಬೇಕು ಅಂತ ನಲ್ಲೆಲ್ಲ ಉರುಪಿದೆ ಸರ್. ನನಗೀಗ ಸೂಪರ್ ಮೇಡಮ್. 60 years ನಾನು ಟೀಚರ್ ಆಗಿದ್ದೇವೆ. ಬ್ಯಾಂಗ್ಳೂರಲ್ಲೂ ಟೀಚರ್ ಆಗಿದ್ದೆ, ನಾನು ಗವರ್ಮೆಂಟ್ ಟೀಚರ್ ಆಗಿದ್ದೆ. ನಾನು 15 ವರ್ಷ ಸರ್ವಿಸ್ ಮಾಡಿ ನಾನು ಅಲ್ಲಿಂದ ಇದು VRS ತಕೊಂಡು ನಾನು ಬಾಂಬೆಗೆ ಬಂದು ನಾನು ಅದುವರೆಗೆ ನನ್ನ ಏನ್ ಮಾಡಿ ಮಕ್ಕಳನ್ನ ಸಾಕಿದೆ. ಮಕ್ಕಳೆಲ್ಲ ಚೆನ್ನಾಗಿದೆ, ಒಂದು ಒಳ್ಳೆ ಇದು ಎಜುಕೇಶನ್ ಎಲ್ಲ ಕೊಟ್ಟು ಎಲ್ಲ ಕೆಲಸದಲ್ಲಿದ್ದಾರೆ. ನಾನು ನನ್ನ ಸಮಯ ಅದನ್ನೇ ಮನೆ ಕೆಲಸ ಅದು ಇದಂತೆಲ್ಲ ನಾನು ಮಾಡಿದೆ, ಮತ್ತೆ ಏನ್ ಮಾಡಿಲ್ಲ. ಕಳೆದ ಒಂದು ವರ್ಷದಲ್ಲಿ ನಾನು ಇದು ವಿಡಿಯೋ ಎಲ್ಲ ನೋಡ್ತಾ ನನ್ನಲ್ಲೇ ಒಂಥರ ಚೇಂಜಸ್ ಬಂತು ಸರ್. ನನ್ಗೆಲ್ಲ ಮಾಡ್ಬೇಕು ಅಂತ ಹೇಳಿ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಇವತ್ತು ನೀವು ಸಿಕ್ಕಿರೋದು ಉಂಟಲ್ಲ, ತುಂಬಾ ಥ್ಯಾಂಕ್ ಯು. ಸಂತೋಷ ಅಂತ ಹೇಳಿದ್ರೆ ಹೇಳಲಿಕ್ಕೆ ತೀರ್ದು. ನಿಮ್ಗೂ ಸೊ ರತ್ನಮ್ ಅವರು ಬಾಂಬೆಯಿಂದ. ಸೊ ನಾನು ಹೇಳೋದಿಷ್ಟೇ, ನೀವು ನಮ್ಮ ಬಸವ ಅಕಾಡೆಮಿ ಒಡನಾಟ ಬಂದಾದ್ಮೇಲೆ ಏನಾಗ್ತೀರಿ ಅಂದ್ರೆ, ಸೊ ನೀವೇ ಒಂದು ಹೀಲರ್ ಆಗ್ತೀರಾ. ನಿಮ್ ಸುತ್ತಮುತ್ತ ಯಾರಿಗೆ ಕಾಯಿಲೆ ಬಂದ್ರು ನೀವೇ ಹೀಲರ್. ಅವ್ರು ಹೇಳಿದ್ರಲ್ಲ, ಹಾರ್ಟ್ ಎಮರ್ಜೆನ್ಸಿ ಬಂತು, ಪ್ಯಾರಾಲಿಸಿಸ್ ಬಂತು, ಎಲ್ರನ್ನ ನಾನು ಹ್ಯಾಂಡಲ್ ಮಾಡೋಷ್ಟು ವಿದ್ಯೆ ತಗೊಂಡಿದ್ದೀನಿ ಅಂತ ಹೇಳಿ. ಅಯ್ಯೋ ತುಂಬಾ ನನಗಂತೂ ತುಂಬಾ ಸಂತೋಷ. ನಾನು ಸರ್ ಈಗನಾದ್ರೆ ಯಾರಾದ್ರೂ ಮನೆಗೆ ಹೋಗ್ತೀನಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಮನೆಗೆ ನಾನು ಕಲರ್ ಪೆನ್ ಇದು ಇಟ್ಕೊಂಡು ಹೋಗ್ತೀನಿ. ನಾನು ಅಲ್ಲಿ ಹೋಗಿ ನಾನೇನು ಕೇಳ್ತೀನಿ, ನಿಮ್ಗೆ ಏನಾದ್ರು ತೊಂದರೆ ಇದೆ ನಾನೇ ಸರ್ ಖುದ್ದಾಗಿ ನನಗೆ ಅವ್ರಿಗೆ ಏನ್ ಬೇಕು ಅಂತೇಳಿ ನಾನೆಲ್ಲ ಕೊಟ್ಟು ಬರ್ತಾ ಇದ್ದೀನಿ ಸರ್. ಲೋ BP ಇದ್ದವ್ರಿಗೆ ಹಂಗೆ ಅಂತೇಳಿ. ನನಗೆ ಅಷ್ಟೇನೆ, ಸೂಪರ್ ನನ್ಗೆ ಏನಾದ್ರೂ ಮಾಡ್ಬೇಕು, ಸಾಧಿಸ್ಬೇಕು ಅಂತೇಳಿ ಒಂಥರ ಛಲ ಬಂದಿದೆ ಸರ್ ನನಗೆ. ಸೂಪರ್ ಮೇಡಮ್. TM ತುಂಬಾ ಕೋರ್ಸ್ ಮಾಡಿ, TM ಕೋರ್ಸ್ ಸೇರಿದ್ದೀನಿ ಸ್ಟಾರ್ಟ್ ಸರ್, ಆಗಿದೆ. ಸೇರಿದ್ದೀನಿ. ನೀವು ಜಸ್ಟ್ ಕಲರ್ ಥೆರಪಿ, ಅಕ್ಯುಪ್ರೆಷರ್ ಮಾಡಿ ಇಷ್ಟು ಅದ್ಭುತ ಮಾಡಿರಿ ಅಂದ್ರೆ, ಸತ್ಯ TM ಸರ್, ಕೋರ್ಸ್ ಸತ್ಯ ಸರ್. ಆದ್ಮೇಲೆ ನೀವು ಸಕ್ಸಸ್ಫುಲ್ ಅಯ್ಯೋ ಹೀಲರ್ ಸತ್ಯ ಆಗ್ತೀರಾ. ಅವರೆಲ್ಲ ಹೇಳ್ತಿದಾರೆ, ದೇವ್ರೆ ನನ್ನ ಹಸ್ಬೆಂಡ್ ಹೋಗಿದ್ದಕ್ಕೆ ಅವ್ರ ಜೀವ ಉಳಿದಿತ್ತು, ಇಲ್ಲಾದ್ರೆ ಅವ್ರು ಉಳಿತಿರ್ಲಿಲ್ಲ ಹಾಗೇನೆ ಹೇಳ್ತಿದಾರೆ ಸರ್. ಸತ್ಯ ನಮ್ಗಂತೂ ಇಲ್ಲ. ದೇವ್ರು ಆ ಟೈಮಿಗೆ ಯಾರನ್ನಾದ್ರೂ ತಂದು ಬಿಡ್ತಾರಲ್ವಾ ಅಂತ ಹೇಳಿದ ನಾನು. ದೇವ್ರಿಗೆ ಆ ಟೈಮಿಗೆ ಯಾರನ್ನಾದ್ರೂ ತಂದು ಬಿಡ್ತಾರೆ, ಅವ್ರಿಗೆ ಆಯುಸ್ಸಿನ ಬಲ ಇದೆ. ಅದಕ್ಕಿಂತ ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ ಸರ್. ಸತ್ಯ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಸರ್. ನಿಮ್ಮಂತವ್ರು ಬೇಕು ಈ ಲೋಕದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನನಗೆ ವೆರಿ ಮಚ್. ನಿನ್ನೆ ನ್ಯೂಮಾರಾಲಜಿ ಇತ್ತಲ್ಲ ಸರ್, ನನಗೆ ಇದು ಕ್ಯಾಲ್ಕುಲೇಷನ್ ಮಾಡೋದು ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಸರ್. ಅದು ಗೊತ್ತಾಗ್ತಾ ಇಲ್ಲ. ಹೇಳಿಮಾ, ಅದೊಂದು ನಿಮ್ಗೆ ಡೌಟ್ ಇದೆ ನನಗೆ. ಜಸ್ಟ್ ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ನೋಡ್ತೀನಿ ನಾನು. ಒಂದು ನಿಮಿಷ ಸರ್. ತುಂಬಾ ಸಂತೋಷ ಸರ್ ನನ್ಗೆ ಇವತ್ತು ನೀವು ಸಿಕ್ಕಿದ್ದು. ಎಷ್ಟು ಸರಿ ನಾನು ಕೈ ಎತ್ತಾ ಇದ್ದೀನಿ, ನನ್ಗೆ ಸಿಗ್ತಾನೆ ಇಲ್ಲ ನೀವು. ಇವತ್ತು ನಂಗೆ ತುಂಬಾ ಸಂತೋಷ. ತುಂಬಾ ಥ್ಯಾಂಕ್ ಯು ಸೋ ಹೇಳಿಮಾ, ಮಚ್ ಸರ್. ಡೇಟ್ ಆಫ್ ಬರ್ತ್ ಹೇಳಿ. ಹೇಳ್ತೀವಿ, ಒಂದ್ ನಿಮಿಷ. 23 23 9 9 1964. 1964. ಎಸ್ ಸರ್. 5 2 + 3 ಅಂದ್ರೆ 5 ಆಗುತ್ತೆ. ಮತ್ತೆ 9. ಓಕೆ ಸರ್. 9 ಜೊತೆ ಯಾವ್ದು ಕೂಡಿದ್ರು ಅದೇ ನಂಬರ್ ಬರೋದ್ರಿಂದ ಅದನ್ನ ತೆಗಿರಿ. 6 + 4 10 + 1 11 ಆಯ್ತು. ಓಕೆ. ಸೊ 11 ಮತ್ತೆ ಕೂಡಿದ್ರೆ 1 + 1 ಅಂದ್ರೆ 2 ಆಯ್ತು. ಓಕೆ ಸರ್. ಸೊ 5 ಬಂದ್ಬಿಟ್ಟು ನಿಮ್ದು ಯಾವ ಡೇಟ್ ಅಲ್ಲಿ ಹುಟ್ಟಿದ್ರ, 9 ಬಂದ್ಬಿಟ್ಟು ಮಂತ್, 2 ಬಂದ್ಬಿಟ್ಟು ಇಯರ್. ಓಕೆ ಸರ್. ಇವೆಲ್ಲದನ್ನ ಕೂಡಿದ್ರೆ 9 ಬಿಟ್ಬಿಡಿ. ಸೊ 5 + 2 ಅಂದ್ರೆ 7 ಆಯ್ತು. ಓಕೆ, ಥ್ಯಾಂಕ್ ಯು ಸರ್. 9 ಜೊತೆ 7 ಕೂಡಿದ್ರೆ 9 ಬರೋದ್ರಿಂದ 9 ಬಿಡ್ತೀವಿ. ಓಕೆ ಸರ್. ಸೊ ನಿಮ್ಮ ಟೋಟಲ್ ನಂಬರ್ ಬಂದ್ಬಿಟ್ಟು 7. ಓಕೆ, ಥ್ಯಾಂಕ್ ಯು ಸರ್. ನನಗೆ ನಾವ್ ಏನ್ ಮಾಡ್ತೀವಿ ಅನಾಲಿಸಿಸ್ ಅಂತಂದ್ರೆ, ಈ 4ರಲ್ಲಿ ಅನಾಲಿಸಿಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಬೇಕಿತ್ತು, ಸೊ ಎನಿ ರಿಕ್ವೈರ್ಮೆಂಟ್ ಫಾರ್ ಯು, ಏನಾದ್ರು ನನ್ಗೆ ನನ್ನ ಮಗನದೊಂದು ಕೇಳ್ಬೇಕಿತ್ತು ಸರ್. ಅವನಿಗೆ ಮದುವೆದು ತುಂಬಾ ಬರ್ತಾ ಇದೆ ಹೆಣ್ಣೆಲ್ಲ, ಅದು ಯಾವ್ದೊಂದು ಸೆಟ್ ಆಗ್ತಾ ಇಲ್ಲ, ತುಂಬಾ ಬರ್ತಾ ಇದೆ ಎಲ್ಲ. ಅವ್ರದ್ದು ಡೇಟ್ ಆಫ್ ಬರ್ತ್ ಕೊಡಿ. 10/3 ಒಂದ್ ನಿಮಿಷ. 10/3 1993 ಸರ್. 93. ಸೊ 1 3
4 ಬರುತ್ತೆ, ಟೋಟಲ್ ಬಂದ್ಬಿಟ್ಟು 8 ಬರುತ್ತೆ. ಓಕೆ ಸರ್. ಸೊ ದಿಸ್ ಇಸ್ ದ ಡೇಟ್ ಆಫ್ ಬರ್ತ್. ಎಸ್ ಸರ್. ಸೊ ಇವಾಗ ನಿಮ್ಗೆ ಏನ್ ಬೇಕಾಗಿರೋದು ಹೇಳಿ? ಮದುವೆ ಅವನಿಗೆ ಸೆಟ್ ಆಗ್ಬೇಕು. ಹೌದು ಸರ್. ಓಕೆ. ಸೊ ಮದುವೆ ಅಂದ್ರೆ ಬಂದ ಬಾಂಡಿಂಗ್ ಅಂದ್ರೆ 4. ಓಕೆ ಸರ್. ಬಟ್ 4 ಜೊತೆಗೆ ಕಾಂಬಿನೇಷನ್ ನಂಬರ್ ಏನಿದೆ ನೋಡಿ, 3 ಇದೆ, 1 ಇದೆ. ಓಕೆ. ಸೊ ನಾರ್ಮಲಿ 4 ಜೊತೆ 3 ಇದ್ರೆ ಏನಾಗುತ್ತೆ ಅಂದ್ರೆ 3 ಅಂದ್ರೆ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್. ಓಕೆ ಸರ್. ಸೊ ಅದು ಅವ್ರಿಗೆ ಏನಾಗುತ್ತೆ ಅಂದ್ರೆ ಆ ಹುಡುಗಿನ್ ನೋಡ್ತಾರೆ, ಬಟ್ ತುಂಬಾ ಕ್ಯಾಲ್ಕುಲೇಟಿವ್ ಮೂವ್ ಮಾಡ್ತಾರೆ, ತುಂಬಾ ಅನಾಲಿಸಿಸ್ ಮಾಡ್ತಾರೆ. ಹುಡುಗಿ ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಕೆಲಸ ಇರ್ಬೇಕು, ಎತ್ತರ ಇರ್ಬೇಕು, ಕಲರ್ ಇರ್ಬೇಕು. ಸಿ ಮೂವ್ಸ್ ದ ಕ್ಯಾಲ್ಕುಲೇಟಿವ್. ಅದ್ರ ಜೊತೆಗೆ 1 ಇರೋದ್ರಿಂದ, 1 ಅಂದ್ರೆ ಆಕಾಶ ತತ್ವ. ಓಕೆ. ಸೊ ಅಕ್ಸೆಪ್ಟೆನ್ಸ್ ಇರುತ್ತೆ, ಬಟ್ ಸೀರಿಯಸ್ನೆಸ್ ಇರಲ್ಲ. ಇಟ್ಸ್ ಕಮಿಟ್ಮೆಂಟ್ ಇಸ್ ಲೆಸ್. ಸೊ ಹಾಗಾಗಿ ನನ್ ಕೇಳಿದ್ರಿಗಿನಾಗಿ ಯು ಹ್ಯಾವ್ ಟು ಬ್ರಿಂಗ್ ನಂಬರ್ 5 ಎಲ್ಲೋ. ಓಕೆ ಸರ್. ಸೊ ನೀವು 5 ನಂಬರ್ ಅನ್ನು ಬರ್ದಿಡ್ಬೇಕಾ ಸರ್ ಅದು? ಯೆಲ್ಲೋ ಕಲರ್ ಅಲ್ಲಿ ಬರೆದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಈ ವಿಲ್ ಕಮಿಟ್ ಟು ದಟ್ ಆಕ್ಷನ್. ಹೆಣ್ ನೋಡೋ ಪ್ರೋಸೆಸ್ ಇರ್ಬೋದು, ನಾನು ಮಾಡ್ಕೋಬೇಕು ಅನ್ನೋದು, ಅದೆಲ್ಲ ಅದು ಇವಾಗ ಸದ್ಯಕ್ಕೆ ಮನ್ಸಲ್ಲಿ ಹೇಗಿರುತ್ತೆ ಅಂದ್ರೆ ಅವ್ರಿಗೆ ಮಾಡಿದ್ರಾಯ್ತು ನೋಡೋಣ ಅನ್ನೋ ತರ ಇರುತ್ತೆ. ಸೊ ನಂಬರ್ 5 ಮಾಡಿ ವಿತಿನ್ 1 ಮಂತ್ ಅಲ್ಲಿ ವಿಲ್ ತುಂಬಾ ಸೀರಿಯಸ್ ಆಗಿ ಆ ಕೆಲಸನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಸಂತೋಷ. ನಾನು ಬ್ಯಾಂಗ್ಳೂರಿಗೆ ಬಂದಾಗ ಬರ್ತೀನಿ ಸರ್, ಇನ್ಸ್ಟಿಟ್ಯೂಟ್ಗೆ ಬಂದು ನಿಮ್ಮನ್ನ ನೋಡ್ಬೇಕು ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಓಕೆ. ಸೊ ಡೇಟ್ ಆಫ್ ಬರ್ತ್ ನಾವೇನು ನೋಡ್ತೀವಿ, ಇಲ್ಲೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಟ್ಸ್ ಅ ಪ್ಯೂರ್ಲಿ ಏನು ಅಂತಂದ್ರೆ ನಾವೇನೋ ನಿಮ್ಮ ಭವಿಷ್ಯ ಹೇಳೋದಲ್ಲ. ನಿಮ್ಮ ಹತ್ರ ಏನ್ ಎನರ್ಜಿ ಇದೆ, ಒಂದೊಂದು ನಂಬರ್ಗೂ ತನ್ನದೇ ಆದ ಒಂದು ಆಕ್ಷನ್ಸ್ ಇರುತ್ತೆ, ಅದರದ್ದೇ ಆದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದರದ್ದೇ ಆದ ಒಂದು ಗುಣ ವಿಶೇಷಗಳಿರುತ್ತೆ. ಆ ಗುಣ ವಿಶೇಷಗಳು, ಆ ಕ್ಯಾರೆಕ್ಟರಿಸ್ಟಿಕ್ಸ್, ಆ ಎನರ್ಜಿ ಇವತ್ತು ನೀವು ಮಾಡೋ ಕೆಲ್ಸಕ್ಕೆ ಬೇಕಿದೆನಾ? ಸೂಪರ್, ಆಗುತ್ತೆ, ನೋ ಡೌಟ್. ಇಲ್ಲ ಎಕ್ಸ್ಟ್ರಾ ಇನ್ನೊಂದು ಎನರ್ಜಿ ಏನಾದ್ರು ಬೇಕಾ? ಕೆಲವೊಂದ್ಸತಿ ನಂಬರ್ ನೋಡಿದ್ರೆ ಅನ್ಸುತ್ತೆ ಮದುವೆಗೆ ಇದೇ ನಂಬರ್, ಈ ನಂಬರ್ಗೆ ಮದುವೆ ಆಗುತ್ತೆ, ಡೋಂಟ್ ವರಿ, ಸ್ವಲ್ಪ ವೇಟ್ ಮಾಡಿ ಆಗುತ್ತೆ ಅಂತೀವಿ. ಕೆಲವೊಂದ್ಸತಿ ಆಗಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಅನ್ಸುತ್ತೆ ನಮ್ಗೆ. ಆ ಎನರ್ಜಿ ಬೇಕಲ್ವಾ? ಸೊ ಆ ಎನರ್ಜಿನ ತರೋದಕ್ಕೆ ಕೆಲವೊಂದು ನಂಬರ್ಸ್ನ ನಾವು ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡೋದಕ್ಕೆ, ಇಲ್ಲ ಮನೇಲಿ ಗೋಡೆ ಮೇಲೆ ಅಣಿಸ್ಕೊಡೋದಕ್ಕೆ, ಇಲ್ಲ ಕೈಯಲ್ಲಿ ಬರ್ಕೊಳೋದಕ್ಕೆ ಹೇಳ್ತೀವಿ. ಬಟ್ ಪ್ರತಿ ನಂಬರ್ ಕೊಟ್ಟಾಗೂ ನಾವು ಹೇಳ್ತೀವಿ ಏನಾಗುತ್ತೆ ಕಮಿಂಗ್ ಅನದರ್ 3-4 ವೀಕ್ಸ್ ಅಲ್ಲಿ ಅಂತ, ಇದೇ ತರ ಆಗುತ್ತೆ ಅಂತ. ಜಸ್ಟ್ ಟ್ರೈ ಮಾಡಿ. ಓಕೆ, ಡೆಫಿನೆಟ್ ಆಗಿ ನಮ್ಮ ಮಾನವ ಪ್ರಯತ್ನ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಪ್ರಯತ್ನಗಳು, ಇವಾಗ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ನಮ್ಮ ಪ್ರಯತ್ನ ಎಲ್ಲ ಇರುತ್ತೆ, ಬಟ್ ಅದಕ್ಕೊಂದು ಎನರ್ಜಿ, ಒಂದು ಶಕ್ತಿ ಬೇಕಿರುತ್ತೆ. ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ನನ್ನ ಹತ್ರ ಏನೇ ಕೆಲಸ ಇರ್ಬೋದು, ಕಾರ್ ಇರ್ಬೋದು, ಡ್ರೈವರ್ ಇರ್ಬೋದು, ಅಲ್ಲಿ ಕೆಲಸ ಇರ್ಬೋದು, ಬಟ್ ನಾನು ಬೆಂಗಳೂರಿಂದ ಮೈಸೂರಿಗೆ ಚಲಿಸ್ಬೇಕು ಅಂದ್ರೆ ಒಂದು ವಾಯು ಬೇಕು, ಚಲನಾ ಶಕ್ತಿ ಬೇಕು. ಆ ಒಂದು ಚಲನಾ ಶಕ್ತಿ ಇವತ್ತು ಈ ಸಮಯದಲ್ಲಿ ನನ್ನಲ್ಲಿ ಇಲ್ಲ ಅಂದಾಗ ಅವಾಗ ನಾವೇನ್ ಮಾಡ್ತೀವಿ, ಪೋಸ್ಟ್ಪೋನ್ ಮಾಡ್ತೀವಿ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ. ಸೊ ಡೆಫಿನೆಟ್ ಆಗಿ ನೀವು ಇದನ್ನ ಒಂದು ಎನರ್ಜಿನ ಕೊಡೋದ್ರಿಂದ, ನಂಬರ್ನ ಯೂಸ್ ಮಾಡೋದ್ರಿಂದ, ಜಸ್ಟ್ ಯು ಕ್ಯಾನ್ ಯೂಸ್ ಜಸ್ಟ್ ಲೈಕ್ ಎ ಮೊಬೈಲ್ ಸ್ಕ್ರೀನ್ ಸೇವರ್. ನಾನು 0 ಹಾಕೊಂಡಿದ್ದೀನಿ. ಸೊ ಆ ಥರ ನೀವು ಬೇರೆ ಬೇರೆ ನಂಬರ್ಸನ್ನ ಯೂಸ್ ಮಾಡಿ ಆರೋಗ್ಯಕ್ಕೆ ಮಾಡ್ಬೋದು, ಕೆಲವೊಬ್ರು ಭೇಟಿಯಾಗಕ್ಕೆ ಮಾಡ್ಬೋದು, ಕೆಲವೊಬ್ಬರ ಜೊತೆ ಮಾತುಕತೆಗೆ ಮಾಡ್ಬೋದು, ಅಕ್ಸೆಪ್ಟೆನ್ಸಿಗೆ ಮಾಡ್ಬೋದು. ಓಕೆ, ಇನ್ನೊಂದು ವಸ್ತುನ ಅಟ್ರಾಕ್ಟ್ ಮಾಡೋದಕ್ಕೆ, ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ, ಪರ್ಸನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಬೇರೆ ಬೇರೆ ಕಾರ್ಯಗಳಿಗೆ ಈ ನಂಬರ್ ನಿಮ್ಮಲ್ಲಿನ ಅತ್ಯಂತ ಸುಲಭವಾಗಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ, ಯಾರದೇ ಗೈಡೆನ್ಸ್ ಇಲ್ಲದೆ, ನಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡೆ ಎಷ್ಟೋ ಜನ ಇವತ್ತು ಟ್ರೈ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಇವತ್ತು ನಾನು ಟ್ರೀಟ್ಮೆಂಟ್ ಮಾಡಿ ತಗೊಂಡಿರೋ ಸಕ್ಸಸ್ ಸ್ಟೋರಿಗಿಂತ ಯೂಟ್ಯೂಬ್ ನೋಡ್ಕೊಂಡೆ ಸಕ್ಸಸ್ ಆಗಿರೋ ಸ್ಟೋರಿಗಳು ಜಾಸ್ತಿ ಇದೆ. ತುಂಬಾ ಖುಷಿ ಆಗುತ್ತೆ ನನಗೆ ಅದು. ಡಾಕ್ಟರ್ ಸುಮಯ್ಯ ಸಮಥಿಂಗ್ ಯುವರ್ ನೇಮ್ ಏನೋ? ನಮಸ್ತೆ ಸರ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಡಾಕ್ಟರ್ ಸುಮಯ್ಯ ಅಕ್ರಮ್. ಸುಮಯ್ಯ, ಏನ್ ಪ್ರಾಕ್ಟೀಸ್ ಮಾಡ್ತೀರಾ?
Sir, as in, no, sir. I hold a doctorate in astrology and energy vastu. ಸೂಪರ್. ಹೇಳಿ I'm ಮೇಡಮ್. a BSc MBA graduate, sir. Yes, sir. ಸೂಪರ್. Uh, huh. So my mom was actually following you in the YouTube and Instagram and all, sir. So she suggested me to join in this course because it's very uh beneficial. This is what she said. But then, ಓಕೆ. sir, I did try applying many colors, looking at the videos, sir. But then I don't know what is the this one because, like you said, TM join ಮಾಡ್ತಾರೆ ಗೊತ್ತಾಗತ್ತೆ that the points, what is more and less and all that. So we have to go to the roots to heal that. ಎಸ್. So accordingly, when I was actually trying to put for my mom for for frozen shoulder, and she has some problem with the knee and all that. So she even took the injections twice, despite it didn't help her. So ಓಕೆ. accordingly, when I was actually trying, I don't know, hers is because of the heat or the cold. I don't know which color. She tends to get cold after I use any colors. So because of that, I stopped everything. Then She's later I getting thought, running nose, I that got kind of thing. kind of, sir. It will start off. Okay. 1 day or 2 day I'll put. The third day it will start off for her. So I don't know which color is actually causing her that. So she has a problem with the weight also. She has to lose her weight, and then she has a problem with the frozen shoulder. She has a problem with the knee as well. So all that is happening, and also she got operated for her eyes, both the eyes, the lenses. So some problem with the vision also, all that, and she also gets this urine infection every now and then. So all that is happening. So we thought we'll start working on everything at a time because you said Yeah. many colors at a time you can put. Only the numbers Yes. is one or two at a time is what should be used. She's So having date of birth right now. so we don't know the exact date of birth, but I Okay. have a date of birth of hers. Yeah, I Okay. don't If know you if it's don't the have exact. exact date of birth, also not an issue. So we'll start one by Mm-hmm. one. For example, frozen shoulder. Yeah. So frozen Okay. shoulder is the one where the holding is more. The Yeah, and she's moment. got a gap in the this one, so the shoulder. There's some gap formed, it seems, because we Okay. did the X-ray and all that. So there's also some gap formed because of that. She's not able to move and lift heavy things like that. And It's a also left or right? the right shoulder. Okay. Right shoulder. Then got Right. it. Yeah. So she cannot sleep on that side. She could not put Okay. more pressure because she's sleeping on the other side. Even that part is starting to hurt her. So Okay. it's like both the things are troubling her when it comes to the shoulder, Okay. and you see the knees also. The gap, the space between her knee bones, it's reduced, and it seems the ligament between the this one has dried up. Okay. So that is also actually the main cause for her when it comes to the physical this one. Fine. And moreover the mentally thing also, all the chaos happening around and all that stuff, that also it's a burden for her. And she Okay. also has this pulse rate, high pulse rate. So she's on Okay. medications from more than I think 15 years. Okay. uh So so- by so observing all like, your input, my suggestion is, so hmm? she's a problem with the space. Mm-hmm. Okay. Shoulder space Okay. is more Okay. and knee space is Yeah. less. Okay. Yes. So the Yeah. related to space she's having problem. And along with that, the momentum restrictions. Hmm. Okay. Yeah. In her body, the knee momentum, shoulder momentum is restricting. Mm-hmm. Anything to release the restrictions, we are reducing the Prithvi. Number one purple. Okay. No. If you give number No, one no. purple, Okay. again the shoulder space will It increase. will increase. Yeah, this is what is Yeah. actually, so confusing for me to actually start Yeah. practicing, sir. So my Though suggestion I is, do the I classes. will all together, including weight loss. So all together, Hmm? I will give you a number. Number one, Hmm? orange. Okay. So tell her to Okay. put a number one orange on the mobile screen or wallpaper, or even Mm-hmm. both the little finger, third joint. Hmm. Okay, here she can put the number one Yeah. orange. This Orange. number Okay. one orange has many features. It Hmm. deals with the space and Hmm. it reduces the
restrictions and holding, and smoothens the joints, even reduces the weight, Okay. improves the metabolic activity of the endocrine glands. Okay, try this number 1 orange at least 3 to 4 weeks. Okay, sir. So in this 3 to 4 weeks, definitely she feels 30 to 50% she feels better. Okay. Okay. So afterwards, what you learned in color numerology, by that time you get so many just revise all the videos. Yes, So sir. just definitely you will get another number by that time. Yes, sir. Okay. Okay. So now one more question, sir, related to cause. Like you said, every number has its own, beneficiaries, right? So accordingly, like, every individual in the house requires a separate number. You also said that, if you put it in a room or a house, I mean the hall, when you're walking, so you're coming under the frequency of that number. So like suppose one person is manifesting something else, putting that number, but they're also coming in contact with the other number that is actually put in the living room or somebody else's room or something. So will that also affect that person, or how is it, sir? That's what your question is right. When you are I'm telling to use in the room or use in the hall is different numbers. Because when you are using in room, husband and wife, most of the time they manifest the diseases together because their emotions are bonding. When you're putting in all ಅಲ್ಲಿ ಆಗ್ಬೇಕಾದ್ರೆ ನಿಮ್ ನಂಬರ್ ವಿ ಥಿಂಕ್ ಆಲ್ ಟುಗೆದರ್. ಕೆಲವೊಂದು ನಂಬರ್ಸ್ ಡೆಫಿನೆಟ್ಲಿ ಆಲಲ್ಲೇ ಯೂಸ್ ಮಾಡಬೇಕು, ಸೊ ದಟ್ ಫ್ಯಾಮಿಲಿಗೆ ಎಫೆಕ್ಟ್ ಮಾಡುತ್ತೆ. ಕೆಲವೊಂದು ನಂಬರ್ಸ್ ನೀವು ಬೆಡ್ರೂಮ್ ಅಲ್ಲೇ ಮೊಬೈಲ್ ಅಲ್ಲೇ ಯೂಸ್ ಮಾಡಬೇಕು, ಸೊ ದಟ್ ಇಟ್ ವರ್ಕ್ಸ್ ಆನ್ ಯು ಅಂಡ್ ಯುವರ್ ಪಾರ್ಟ್ನರ್. ದಟ್ಸ್ ಇಟ್. ಯುವರ್ ಕ್ವಶನ್ ಇಸ್ ರೈಟ್. ಸೊ ನಿಮ್ಗೆ ಫ್ಯಾಮಿಲಿಗೆ ಬೇಕಂದ್ರೆ ಹಾಲಲ್ಲಿ ಯೂಸ್ ಮಾಡಿ, ಓನ್ಲಿ ಪಾರ್ಟ್ನರ್ಸ್ ಅಂಡ್ ಮೈ ಸೆಲ್ಫ್ ಬೇಕಂದ್ರೆ ರೂಮ್ ಅಲ್ಲಿ ಯೂಸ್ ಮಾಡಿ. Okay, so one more thing, sir. For me, I want for work as well and for marriage also, sir. So ivaga monne nan nodde, you said number 6 everything will fall into place. Number 6 orange, the time, everything will fall into place. So if you see, according to my date of birth, I already have 6 in the year 1995. So mine is 4 9 ಒಂದ್ ನಿಮಿಷ 4 ಒಂದ್ ನಿಮಿಷ 4 9 just 6 will come. 4 Okay, sir. 4 9 4 9 22 9, sir. Actually it is 22 9 1995. So accordingly, if you see 4 9 6 will come, the total is 1. Okay. 4 9 6 1. Yes, sir. Okay. Like you said for work, sir, number 1 purple will work if you're going for the interviews and all that stuff. So I already have 1 in my date of birth. So one more question I had, sir. Should we consider the actual date of birth or should we consider the total? Because if you see in my date of birth 22, so there is 2 right? So should we take it that way, or just the by total and adding take it? Only the you have to adding it. No matter how many times it is repeating in the actual date of birth, that is not considerate. Only the total what we do, that is what is actually considerable. Okay, so that way you see, I also have 4, I also have 6, I also have 1, sir. So you said 7 will give you direction. 7 red will show you direction. So accordingly, I have put 7 in my room, sir. Okay. But then again, when I thought that will actually help me with the the job. This one, it'll find a way for me and all that. And also, you said it's not just for one thing. It'll start working for whatever the characteristics it holds. So on the same time, it will all apply. So that way, I thought whatever is chosen for me. I mean the connection, the partner. So I will attract the partner likewise. So I also wanted everything to fall into place. So accordingly, I have put number 6 orange in my phone, sir. So I just put it when it happened in the class. You said the benefit, and I just put I think Samana ma'am or something. Samana ma'am, yeah. I took that free session. You're also providing many free courses like this, sir. So it's not just from the course. I also want to tell you, sir. So it's not just the class you take. It's like even the other faculty is also doing their bit to educate people. What and all is actually missing out in the class as well. So I remember Samana ma'am saying there is this screen numerology app which you get it on this one Play Store. Android. Yeah, Android, this one that you can actually use it for the screen. This is the way. So I downloaded that app. So from that I took this orange 6 number.
So now, when you also said that, the numbers, if you already have it in a date of birth, you don't have to activate that. So 4 No, is no, also no. there in You mine. may no. You can activate. If the 4 Okay, is there in okay. the date of birth, no, don't think that you cannot use. I have a 4, but it's not sufficient. Okay. Okay, okay, You can that way. use. Okay. Okay, okay. So now I've actually put orange 6. Will that help me? Will everything fall place at a time? I mean, accordingly, Yeah. or It's your should I question. I do understood. anything I else? understood. Okay. So Mm-hmm. that's the difference between the beginner and the experience. Okay, Exactly, that's sir. it. Exactly. Yeah. By next Yeah. year, you'll be the master, I know. But right now, Inshallah. what I am thinking to take that and to convert into a practice, it takes a few days. Yes, sir. So, no doubt you have very good luck in the life, but that Yes. is combined with 4. Okay. Means that is indicating that you are very sensitive to the emotions and bonding. Mm-hmm. Yeah. You said 4 So, is like attachment. attachment. So, Mm-hmm. you are very sensitive to hold the person. You are always, Yes. you can say it's not easy to make bond with you. Yes, You are sir. not, you are not connecting because of 6. Because of Mm-hmm. 6, you won't connect easily. Yes, sir. Okay. So, actually, 4 overall having 4, it's a bonding. It's good. Hmm. But who is the partner number also you have to see. Okay, so I haven't gotten the partner yet. So how do I work on See, that? that's what I mean. That's what the 4 is there dealing with 9 and 6. Hmm. So 4 dealing with 9, ನಂಬರ್ 4 ಇದೆ, ನೋ ಡೌಟ್ ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಅಪ್ಪ ಅಮ್ಮ ಎಲ್ಲ ಇರುತ್ತೆ. ಬಟ್ ಅದ್ರ ಜೊತೆ 9 ಇರೋದ್ರಿಂದ 9 ಈಸ್ ಇಂಡಿಕೇಟಿಂಗ್ ಕರ್ಮ. Mm-hmm. ಸೊ ಇವರ್ ಈ ಬಾಂಧವ್ಯ ಏನಿದೆ, ನಿಮ್ ಪಾರ್ಟ್ನರ್ಸ್ ಏನಿದೆ, ಮೋಸ್ಟ್ ಆಫ್ ದಿ ಟೈಮ್ ಇಟ್ ಇಸ್ ಕನೆಕ್ಟಿಂಗ್ ವಿತ್ ದ ಯುವರ್ ರೂಟ್ ಸೋಲ್. Mm-hmm. ಸೊ ಹಾಗಾಗಿ ನೀವು ಇವಾಗ ಏನೇ ಟ್ರೈ ಮಾಡಿದ್ರು ನಿಮ್ಮ ಸೋಲ್ ಮೆಮೊರೀಸ್ ನಲ್ಲಿ ಸಮಥಿಂಗ್ ಇಡನ್ ಇರುತ್ತೆ. ಅದನ್ನ ನಿನ್ ಮೈಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ನಿಮ್ಗೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಗೊತ್ತಿಲ್ಲದೆ ಇರ್ಬೋದು, ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯುವರ್ ಪಾರ್ಟ್ನರ್ ಇಸ್ ಸಮ್ವೇಸ್ ಚೂಸನ್ ಬೈ ದ ಲಾಂಗ್ ಟೈಮ್ ಬ್ಯಾಕ್ ಆಲ್ರೆಡಿ. ಓಕೆ, ಅದಕ್ಕೋಸ್ಕರ ಈ ನಂಬರ್ 6 ಇರೋದ್ರಿಂದ ನೀವು ತುಂಬಾ ಸೆನ್ಸಿಟಿವ್ ಇರ್ತೀರಿ. ಯಾರಾದ್ರೂ ಒಂದ್ ಮಾತಂದ್ರು, ಒಂದ್ ಮಾತು ಹೋದ್ರಂದ್ರೆ ಅವ್ರ ಜೊತೆ ನೀವು ಬಾಂಡಿಂಗ್ ಮಾಡ್ಕೊಳಕ್ ಇಷ್ಟಪಡಲ್ಲ, ಸೆನ್ಸಿಟಿವ್ ಇರ್ತೀರಾ. ಸೊ ಹಾಗಾಗಿ ನನ್ನ ಒಂದು ನಂಬರ್ ಫಾರ್ ಯು, ಫಸ್ಟ್ 2 to 3 weeks use number 5 yellow. Okay, sir. Why I'm telling is, ಇವಾಗ ನಿಮ್ಮ ಹತ್ರ ಇರೋ ನಂಬರ್ಸ್ ಎಲ್ಲ ವೆರಿ ಲೈಟ್. ಟೈಮ್ ಇರ್ಬೋದು, ಆಕಾಶ ಇರ್ಬೋದು, ಡಸಂಟ್ ಕ್ಯಾರಿ ದ ಲೋಡ್. ಸೊ ಯು ನೀಡ್ ನಂಬರ್ 5 yellow ಫಸ್ಟ್. Okay, sir. ನಂಬರ್ 5 ಅಂದ್ರೇನೆ ಮೆಟೀರಿಯಲಿಸ್ಟಿಕ್, ವೇಟ್, ಮಾಸ್. ನೀವು ಇಮ್ಯಾಜಿನೇಷನ್ ನಲ್ಲಿ ಫಾಸ್ಟ್ ಬರ್ತ್, ಸೋಲ್ ಎನರ್ಜಿನಲ್ಲಿ ಅದ್ರಲ್ಲಿ ಇದೆ. ಅದನ್ನೆಲ್ಲ ರಿಯಾಲಿಸ್ಟಿಕ್ ಭೂಮಿ ತರ್ಬೇಕು ನೀವು ಇವಾಗ. ಯು ನೀಡ್ ಪೃಥ್ವಿ. ನಿಮ್ಗೆ 4, 9, 4, 6 ಇರೋದ್ರಿಂದ ಪ್ರೀವಿಯಸ್ ಬರ್ತ್ಸ್ ಅಲ್ಲಿ ಯು ಹ್ಯಾವ್ ಎ ವೆರಿ ಗುಡ್ ಬಾಂಡಿಂಗ್, ವೆರಿ ಗುಡ್ ಎಲ್ಲ ಇದೆ. ಅದರಲ್ಲೇ ಸೋಲ್ ಇದೆ. ಅಲ್ಲಿಂದ ಈ ಪ್ರೆಸೆಂಟ್ ಲೈಫಿಗೆ ತರ್ಬೇಕು. ನಿಮ್ಮನ್ನ ತರಬೇಕು ಅಂದ್ರೆ ನಂಬರ್ 5 yellow ಬೇಕು. ದಿಟ್ಸ್ ಅ ಪೃಥ್ವಿ. Okay, sir. First use that. Okay. The moment you use number 5 yellow ನ ನೀವು ಯೂಸ್ ಮಾಡಿ 3 to 4 weeks ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಲೈಫ್ ಅಲ್ಲಿ. ನೀವು ಆಮೇಲೆ 3 weeks 4 weeks ಆದ್ಮೇಲೆ ದೆನ್ ಯು ಥಿಂಕ್ ಯು ಆಲ್ರೆಡಿ ಕ್ಲಾಸ್ ಕಲರ್ ನ್ಯೂಮರಾಲಜಿ ಕ್ಲಾಸ್ ಅಟೆಂಡ್ ಆಗಿದ್ದೀರಾ. ಆ ಮೂಮೆಂಟ್ ಬರುತ್ತೆ ನಿಮ್ಗೆ. ಏನೋ ಒಂದು ಅಕ್ಸೆಪ್ಟ್ ಆಗ್ಬೇಕು ಅಂದ್ರೆ ನಂಬರ್ 1 ಪರ್ಪಲ್ ಯೂಸ್ ಮಾಡಿ, ಇನ್ನೊಂದು ಎಲ್ಲೋ ಕಡೆ ಹೋಗ್ಬಿಟ್ಟು ಬರಬೇಕು ನಂಬರ್ 2 ಮಾಡಿ, ನಂಬರ್ 5 ಆದ್ಮೇಲೆ ನೀವು ಉಳಿದಿದ್ದ ನಂಬರ್ ಯೂಸ್ ಮಾಡಿ, ನಿಮ್ಗೆ 100% ವರ್ಕ್ ಆಗುತ್ತೆ. ಓಕೆನಾ? Okay, sir. So after 5 ಏನ್ ಯೂಸ್ ಮಾಡ್ದೆ ಒಳ್ಳೇದು ಸರ್? ಮೇಡಮ್ ಇವಾಗ ಫಸ್ಟ್ ನಂಬರ್ 5 ಮೇಡಮ್ ಯೂಸ್ ಮಾಡಿ. ನನ್ನ ಅನುಭವದ ಪ್ರಕಾರ ವಿತ್ ಇನ್ 1 month ಅಲ್ಲಿ ನಿಮ್ಗೆ ಎಲ್ಲಾ ಪಾಸಿಟಿವ್ ಸೈನ್ಸ್ ಕಾಣಿಸುತ್ತೆ. ನಿಮ್ಗೆ ನನಗೆ ನೆಕ್ಸ್ಟ್ ನಂಬರ್ ಬೇಕಿಲ್ದೆ ಇರ್ಬೋದು. Okay, sir. Inshallah. We'll see, sir. Yes, sir. Sure. Thank you very much. Yes, sir. I've also joined for TM course as well, sir.
So inshallah, ಮಾಡಿ looking ಮೇಡಮ್. forward to that as well. Inshallah. And you also said ವರ್ಷಕ್ಕೊಂದೇ ಸತಿ ಆಗೋದು TM ಕೋರ್ಸ್. ಅಂಡ್ yes, ದಿಸ್ ಇಸ್ ದ ಕೋರ್ಸ್ ವೇರ್ ಯು ಚೇಂಜ್ ದ ಲೈಫ್. yes, sir. ಥ್ಯಾಂಕ್ ಯು. Yes. Thank you very much, sir. Thank you, ಥ್ಯಾಂಕ್ sir. ಯು. ಸೊ ಡೆಫಿನೆಟ್ ಆಗಿ ನೀವು ಆಲ್ರೆಡಿ ಅಸ್ಟ್ರಾಲಜಿನಲ್ಲಿ PhD ಮಾಡಿದಿರ ಅಂತಿದ್ದೀರಾ. ಸೊ ಡೆಫಿನೆಟ್ ಆಗಿ TM ಕೋರ್ಸ್ ಅನ್ನೋದು ಏನಾಗುತ್ತೆ ಅಂದ್ರೆ ಒಂದ್ಸತಿ ನೀವು ಪಂಚಭೂತಗಳನ್ನ ರೂಟ್ ಆಗಿ ಡೆಪ್ತ್ ಆಗಿ ಕಲ್ತಾಗ ನೀವು ಎಲ್ಲದನ್ನು ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀರ ಲೈಫಲ್ಲಿ. ಅದು ಫುಡ್ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಹೆಲ್ತ್ ಇರ್ಬೋದು, ಪ್ರತಿಯೊಂದನ್ನ ಕನೆಕ್ಟ್ ಮಾಡ್ತಕ್ಕಂಥ ಶಕ್ತಿ TMಗಿದೆ. ಓಕೆ ಮಾಡಿ. ಸೊ ಡೆಫಿನೆಟ್ ಆಗಿ ನಾವು ಇದನ್ನ ಜನರಿಗೆ ಇಷ್ಟು ಇಂಟೆನ್ಸ್ ಆಗಿ, ಲಿಬರೇಟ್ ಆಗಿ, ಖುಷಿಯಾಗಿ ಇದನ್ನ ಸ್ಪ್ರೆಡ್ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಎಲ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಪ್ರಾಬ್ಲಮ್ ಇಲ್ಲ ಅಂದ್ರೂ ನಿಮ್ಮ ಮನಸ್ಸಿರುತ್ತಲ್ಲ, ಅದು ಕೊಡುತ್ತೆ ನನ್ಗೆ ಅದು ಬೇಕು ಇದು ಬೇಕು ಅಂತ. ಅಂತ ಸಮಯದಲ್ಲಿ ಆ ಚಿಕ್ಕ ಪುಟ್ಟ ಸೊಲ್ಯೂಷನ್ಸ್ಗೆ ನಾವೇನೆಲ್ಲ ಟ್ರೈ ಮಾಡ್ತೀವಿ, ಏನೆಲ್ಲ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ಯಾರನ್ನೋ ಕೇಳ್ತೀವಿ, ಏನೋ ಸಜೆಸ್ಟ್ ಕೇಳ್ತೀವಿ, ಇನ್ನೊಬ್ಬರನ್ನ ಲಾಯರ್ ಹತ್ರ ಹೋಗ್ತೀವಿ, ಕೌನ್ಸಿಲರ್ ಹತ್ರ ಹೋಗ್ತೀವಿ, ಕೌನ್ಸಿಲಿಂಗ್ ತಗೋತೀವಿ, ಸಮಥಿಂಗ್ ವಿಡು, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೋ ಡೌಟ್ ನೀವು ಮಾಡೋ ಎಲ್ಲ ಕಾರ್ಯಗಳು ಹೆಲ್ಪ್ ಆಗುತ್ತೆ, ಮಾಡ್ತೀರಾ. ಬಟ್ ಕಲರ್ ನ್ಯೂಮರಾಲಜಿ ಅನ್ನೋದು ಸಮಥಿಂಗ್ ನೀವೇ ಕಲ್ತು, ನೀವೇ ಟ್ರೈ ಮಾಡಿ, ನೀವೇ ಚೇಂಜ್ ಮಾಡಿಕೊಂಡು ಒಂದು ರಿಸಲ್ಟ್ಸ್ ತಗೊಳ್ತಕ್ಕಂಥ ಅತಿ ಸುಲಭವಾದ ಮತ್ತು ಎಫೆಕ್ಟಿವ್ ಕಾರ್ಯವಿಧಾನ. ಇದನ್ನು ಕಲೀರಿ, ಮಾಡಿ. ಇದು ನಮ್ಮ ಬಸವ ಆಕ್ಯೂ ಅಕಾಡೆಮಿ BA ಆ್ಯಪಲ್ಲಿ ಪ್ಲೇಸ್ಟೋರಲ್ಲೇ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಮೇಲೆ ಎಲ್ಲ ಕೋರ್ಸ್ಗೆ ನೀವು ವೇಟ್ ಮಾಡೋದೇನಿರಲ್ಲ, ಜಸ್ಟ್ ಪ್ಲೇಸ್ಟೋರಲ್ಲಿ ಮಾಡ್ಕೊಳ್ಳಿ. ಅತ್ಯಂತ ಕಡಿಮೆ ಬೆಲೆಗೆ BA ಆ್ಯಪಲ್ಲಿ ನಿಮಗೆ ಕೋರ್ಸಸ್ ಸಿಗುತ್ತೆ. ಸೊ ಯಾರು ಫಸ್ಟ್ ಟೈಮ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೋತೀರೋ ಅವ್ರಿಗೆ 500 ರೂಪೀಸ್ ಆ್ಯಡ್ ಆಗುತ್ತೆ ನಿಮ್ಮ ಇದಕ್ಕೆ ಬೋನಸ್ ಆಗಿ. ನೀವು ಯಾರಿಗಾದ್ರೂ BA ಆ್ಯಪನ್ನ ಶೇರ್ ಮಾಡಿದ್ರೆ 50 ರೂಪೀಸ್ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡೌನ್ಲೋಡ್ ಮಾಡಿದಾಗ 500 ರೂಪಾಯಿ ಬಂತು, ಒಂದು 10 ಜನ ಫ್ರೆಂಡ್ಸಿಗೆ ಅದನ್ನು ಫಾರ್ವರ್ಡ್ ಮಾಡಿದ್ರಿ, ಸೊ ಅಲ್ಲಿ ಒಂದು 500 ರೂಪಾಯಿ ಬಂತು. ವಿತಿನ್ 1000 ಅಲ್ಲೇ ಒಂದು 5-6 ಕೋರ್ಸಸ್ ಇದೆ BA ಆ್ಯಪಲ್ಲಿ. ಡೌನ್ಲೋಡ್ ಮಾಡಿ ಆ ಕೋರ್ಸನ್ನು ಕಲೀರಿ. ಸೊ ಆ ಥರ ಕೋರ್ಸ್ ಕಲ್ತಾದ್ಮೇಲೆ ನಿಮ್ಗೇನಾದ್ರು ಡೌಟ್ ಇದ್ರೆ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಲೈವ್ ಆಗಿ ಸಿಗ್ತೀವಿ. ಇನ್ಮೇಲೆ ನಾನು ಪ್ರತಿ ವಾರ ಲೈವ್ ಆಗಿ ಸಿಗ್ತೀನಿ. ನಿಮ್ಮ ಡೌಟ್ಸ್ ಕೇಳಿ. ಸೊ ಈ ಥರ ಕೋರ್ಸ್ ತಗೊಂಡಿದ್ದೆ BA ಆ್ಯಪಲ್ಲಿ, ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿ, TM ಕೋರ್ಸ್ ತಗೊಂಡಿದ್ದೆ, ಅದರಿಂದ ಇಷ್ಟು ಕಲ್ತಿದ್ದೀನಿ, ಕೆಲವೊಂದು ಈ ಥರ ಡೌಟ್ ಇದೆ, ನಾವೇನು ಮಾಡ್ಬೋದು. ಸೊ ನಿಮ್ಮ ಡೌಟ್ಸಿಗೆ ನಾನೇ ನಿಮ್ಗೆ ಆನ್ಸರ್ ಮಾಡ್ತೀನಿ. ಅನಾಲಿಸಿಸ್ ನಿಮ್ಗೆ ಎಲ್ಲಾದರೂ ಕಷ್ಟ ಆಗಿತ್ತು ಅನಲೈಸ್ ಮಾಡೋಕ್ಕಂದ್ರೆ ಅನಲೈಸ್ ಮಾಡೋಕ್ಕೆ ಹೇಳ್ತೀನಿ. ಯು ಕ್ಯಾನ್ ಡೂ ಯುವರ್ ಸೆಲ್ಫ್. ಆದಷ್ಟು ಸಾಧ್ಯವಾದಷ್ಟು ನೀವೇ ಗುರುವಾಗಿ ಇನ್ನೊಬ್ಬರನ್ನ ಗೈಡ್ ಮಾಡಿ, ಆದಷ್ಟು ಮೆಡಿಸಿನ್ ಫ್ರೀ ಜೀವನ ಮಾಡಿ, ಆರೋಗ್ಯಕರವಾದ ಜೀವನ ಮಾಡಿ. ಸುಮಾರು ಎಪಿಸೋಡ್ಸು ನಾವು BA ಆ್ಯಪಿಗಂತಲೇ ಶೂಟ್ ಮಾಡಿದ್ದೀವಿ. ಕಮ್ಮಿಂಗ್ ಡೇಸಲ್ಲಿ ನೂರಾರು ವಿಡಿಯೋಸ್, ಕೋರ್ಸಸ್ಸನ್ನು ವಿಚ್ ಈಸ್ ನಾಟ್ ಅವೈಲೇಬಲ್ ಇನ್ ದ ಸೋಷಿಯಲ್ ಮೀಡಿಯಾ, ಅದು BA ಆ್ಯಪಲ್ಲಿ ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮತ್ತು ಫ್ರೀಯಾಗಿ ಸಿಗುತ್ತೆ. ಸೊ ಈ BAS ತಂದಿರೋ ಉದ್ದೇಶ, ನಾನು ನಿಮ್ಮ ಜೊತೆಗೆ ನಿಮ್ಮ ಮನೇಲಿ ಈ ಆ್ಯಪ್ ಮುಖಾಂತರ ಇರಬೇಕು. ಅಂದರೆ ಇಲ್ಲಿ ನೀವು ಕೋರ್ಸಸ್ಸು ಕಲಿಬೋದು, ಆನ್ಲೈನ್ ಕನ್ಸಲ್ಟೇಷನ್ನು ತಗೋಬೋದು, ನೀವು ಇನ್ನೊಬ್ರಿಗೂ ಗೈಡ್ ಮಾಡ್ಬೋದು, ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದೆಲ್ಲ ಆಪ್ಷನ್ಸನ್ನ ನಾವು BA ಆ್ಯಪಲ್ಲಿ ತರ್ತೀವಿ. ಇವತ್ತು ನಾವು ಮಾಡೋ ತುಂಬ ಕೋರ್ಸಸ್ ಹೇಗಿದೆ ಅಂತಂದರೆ, ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಬೇರೆಯವ್ರಿಗೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಅವ್ರ ನಾಲ್ಗೆ ಫೋಟೋ, ಡೇಟ್ ಆಫ್ ಬರ್ತು, ಅವ್ರ ಪ್ರಾಬ್ಲಮ್ಸ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು. ನೀವು ಅವ್ರಿಗೊಂದು ನಂಬರ್ ಕೊಡ್ಬೋದು, ಇಲ್ಲೊಂದು ಪಾಯಿಂಟ್ ಕೊಡ್ಬೋದು, ಒಂದು ಕಲರ್ ಕೊಡ್ಬೋದು, ಅದನ್ನ ಹಚ್ಕೊಂಡು ಅವ್ರು ವಾಸಿ ಆಗ್ಬೋದು. ಈ ಥರ BA ಆ್ಯಪನ್ನ ನಾನು ಮುಂದಿನ ದಿನಗಳಲ್ಲಿ ಯಾವ ಥರ ತರಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಿಮ್ಮೆಲ್ರಿಗೂ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗುತ್ತೆ. ಅಂದರೆ ಇಲ್ಲೇ ಕೋರ್ಸ್ ಕಲಿಬೋದು, ಇಲ್ಲೇ ನೀವು ಟ್ರೀಟ್ಮೆಂಟ್ ತಗೋಬೋದು. ನೀವು ಇನ್ನೊಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಈಲಾರಾಗಿ ನೀವು ರಿಜಿಸ್ಟರ್ ಮಾಡಿಬಿಟ್ರೆ ಯಾರಾದರೂ ಆನ್ಲೈನಲ್ಲಿ ಕ್ವಶನ್ ಕೇಳಿದ್ರೆ ನೀವು ಅವ್ರಿಗೆ ಆನ್ಸರ್ ಮಾಡ್ಬೋದು. ನೀವು ಫ್ರೀಯಾಗಿ ಮಾಡ್ತಿರೋ, ಸಮ್ ಮಿನಿಮಮ್ ಅಮೌಂಟ್ ತೊಗೊತಿರೋ, ಅದೆಲ್ಲ ಆಪ್ಷನ್ಸು BA ಆ್ಯಪಲ್ಲಿ ಇರುತ್ತೆ. ನೀವು ಫ್ರೀ ಈಲಾರಾಗಿ ರಿಜಿಸ್ಟರ್ ಮಾಡ್ಬೋದು. ಸೊ ದಟ್ ಜನ ಕ್ವಶನ್ಸ್ ಕೇಳಿದಾಗ ಅವ್ರಿಗೆ ಆನ್ಸರ್ ಮಾಡಿದಾಗ ಅವ್ರು ಫೀಡ್ಬ್ಯಾಕ್ ಕೊಟ್ಟಾಗ ನೀವು ಕಲಿಕೆ ಆಗುತ್ತೆ. ನೀವು ಕೇಳ್ಬೋದು, ಸರ್ ಫ್ರೀಯಾಗಿ ಯಾಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಸರ್ ಇನ್ನೊಬ್ಬರಿಗೆ ಅಂತ.
ಇವತ್ತು ಬಸವಾಕ್ಯೂ ಅಕಾಡೆಮಿನಲ್ಲಿ ಹೆಚ್ಚು ಕಡಿಮೆ 7,000ಕ್ಕಿಂತ ಹೆಚ್ಚು ಜನ TM ಕೋರ್ಸ್ ಮುಗಿಸಿದ್ದಾರೆ. ಇನ್ನು 3-4 ಜನ ಆನ್ ದ ವೇ ಮುಗಿಸೋದ್ರಲ್ಲಿದ್ದಾರೆ. ಅಂದ್ರೆ 10,000ಕ್ಕಿಂತ ಹೆಚ್ಚು ಜನ ಈ TM ಕೋರ್ಸ್ ಮಾಡಿದ್ದಾರೆ. ಅಂದ್ರೆ ಅವರೆಲ್ಲರೂ ಎಷ್ಟು ಲಕ್ಷ ಜನನ ವಾಸಿ ಮಾಡ್ಬೋದು. ಅವ್ರೆಲ್ರಿಗೂ BA ಆ್ಯಪ್ ಪ್ಲಾಟ್ಫಾರ್ಮ್ ಆಗುತ್ತೆ. ಇಲ್ಲೇ ಕಲೀರಿ, ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ, ಇಲ್ಲೇ ಇನ್ನೊಬ್ಬರಿಗೂ ಟ್ರೀಟ್ಮೆಂಟ್ ಕೊಡ್ರಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಕೇವಲ 3-4 ದಿವಸದಲ್ಲಿ 10,000ಕ್ಕಿಂತ ಹೆಚ್ಚು ಜನ BA ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀರಾ. ಸೊ ಇಷ್ಟು ಸಪೋರ್ಟ್ ಕೊಟ್ಟಿರೋದಕ್ಕೆ ಇವತ್ತು ನಮಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ. ನಾನು ಹೇಳ್ತೀನಲ್ವಾ, ನಿಮಗೆ ನಿಮ್ಮ ಪ್ರಾಕ್ಟೀಸು, ನಿಮ್ಮ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ಲಾಟ್ಫಾರ್ಮ್ನ ನಾವು BA ಆ್ಯಪಲ್ಲಿ ತಗೊಂಡ್ಬರ್ತೀವಿ. ಬಟ್ ಅದೆಲ್ಲ ಓವರ್ ಮಂತಲ್ಲಿ ಆಗಲ್ಲ. ಪ್ರತಿ ತಿಂಗಳು ಒಂದೊಂದು ಫ್ಯೂಚರ್ ಬಿಡ್ತಾ ಬರ್ತೀವಿ. ನೀವು TM ಕೋರ್ಸ್ ಈ ವರ್ಷ 3,000 ಜನ ಕೋರ್ಸ್ ಮುಗಿಸಿದ್ರ. ನಿಮ್ಗೆ ಅನ್ಸುತ್ತಲ್ವಾ ಬೇರೆಯವ್ರಿಗೂ ಟ್ರೀಟ್ಮೆಂಟ್ ಕೊಡ್ಬೇಕು ನಾನು ಅಂತ? ಎಸ್, ಈ ಆ್ಯಪಲ್ಲಿ ಕೊಡ್ಬೋದು. ಓಕೆ, ಬಟ್ ನೀವು ಯಾರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ನೀವೇನು ಟ್ರೀಟ್ಮೆಂಟ್ ತಗೋತೀರಾ, ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ, ನೀವೇನು ಕಲಿತೀರಾ, ಎಲ್ಲದು ನಾನು ಐ ಕ್ಯಾನ್ ಸಿ. ನಮ್ದೇ ಆ್ಯಪ್ ಇರೋದ್ರಿಂದ ನಾನು ನಿಮ್ಮನ್ನ ಗೈಡ್ ಮಾಡ್ಬೋದು. ಎಲ್ಲ ಫಾರ್ ಎಕ್ಸಾಂಪಲ್ ಒಂದು ಮೂವರಿಗೆ 3 ಟೈಮ್ಸ್ ಟ್ರೀಟ್ಮೆಂಟ್ ಕೊಟ್ರಿ, 3 ಟ್ರೀಟ್ಮೆಂಟ್ ಕೊಟ್ರೆ 2 ರಿಸಲ್ಟ್ ಬಂತು. ಟ್ರೀಟ್ಮೆಂಟ್ ತಗೊಂಡವ್ರು ಹ್ಯಾಪಿ, ನೀವು ಹ್ಯಾಪಿ. 1 ರಿಸಲ್ಟ್ ಬಂದಿಲ್ಲ. ಅವಾಗ ಏನು ಮಾಡ್ಬೋದು, ನೀವು ಡೈರೆಕ್ಟಾಗಿ ಆಸ್ಕ್ ಎಕ್ಸ್ಪರ್ಟಿ ಬಟನ್ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ಆ ಡೈರೆಕ್ಟಾಗಿ ನನ್ನ ಮೊಬೈಲಿಗೆ ಬರುತ್ತೆ. ಅಲ್ಲಿ ನಿಮಗೆ ಲಾಸ್ಟ್ 2 ಟೈಮ್ಸ್ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರೆ, ಅವ್ರೇನು ಪ್ರಾಬ್ಲಮ್ ಹೇಳಿದ್ರು, ನಿಮ್ಗೆ ಯಾಕೆ ರಿಸಲ್ಟ್ ಬಂದಿಲ್ಲ, ಅದೆಲ್ಲ ಅದನ್ನು ನಾನು ವಿತಿನ್ 1 ಮಿನಿಟಲ್ಲಿ ನೋಡಿ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಇದೊಂದು ಪಾಯಿಂಟ್ ನೀವು ಸರಿಯಾಗಿ ಚೂಸ್ ಮಾಡಿಲ್ಲ, ಈ ಕಲರ್ನೊಂದು ಹಾಕ್ಕೊಳ್ಳಿ, ಈ ಕಲರ್ ನಂಬರ್ ಒಂದು ಯೂಸ್ ಮಾಡಿ, ಕಲರ್ ನಂಬರಲ್ಲಿ. ಸೊ ದಟ್ 3ರಲ್ಲಿ 2 ರಿಸಲ್ಟ್ ಕೊಟ್ಟಿರೋ, 1 ಬಂದಿಲ್ಲ ಅಲ್ವಾ, ಆ 1 ರಿಸಲ್ಟ್ ಕೊಡೋದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಡೆಫಿನೆಟ್ ಆಗಿ ಇವತ್ತು 1000 ಜನ TM ಕಲ್ತಿದ್ರೆ ಅವ್ರೆಲ್ರಿಗೂ ನಾನು ನಿಮ್ಮ ಜೊತೆ ಇರಬೇಕು ಪ್ರಾಕ್ಟೀಸ್ ಮಾಡಿಸೋದಕ್ಕೆ. ಬಟ್ ಫಿಸಿಕಲ್ ಆಗಿ ಕಷ್ಟ ಆಗ್ತಿದೆ. ಬಟ್ ಆ್ಯಪ್ ಮುಖಾಂತರ ನಿಮ್ಮ ಜೊತೆ ಇರ್ತೀನಿ. ನೀವೇನೇ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ನಿಮ್ಮ ಜೊತೆ ಇದ್ದು ತಿದ್ದಿ ತೀಡಿ ಕಲಿಸ್ತೀನಿ. ಸೊ ನನ್ನ ಜೀವನದ ಗುರಿ ಇಷ್ಟೇ, ಈ ಜೀವಮಾನದಲ್ಲಿ 1,00,000 ಜನ ಹೀಲರ್ಸ್ನ ಸೃಷ್ಟಿ ಮಾಡಿ ಹೋಗ್ಬಿಡೋಣ. 1,00,000 ಜನ ಹೀಲರ್ಸು ಅವ್ರು ಹೇಗಿರ್ಬೇಕು ಅಂತಂದ್ರೆ ಅವ್ರ ಹತ್ರ ಯಾರು ಬಂದರೂ ವಾಸಿ ಆಗ್ಬೇಕು. ಈ ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ. ನೋಡೋಣ ಭಗವಂತ ಎಷ್ಟು ಶಕ್ತಿ ಕೊಡ್ತಾನೆ, ಎಷ್ಟು ಟೈಮ್ ಕೊಡ್ತಾ ಇದೀನಿ ಇದನ್ನೆಲ್ಲ ಮಾಡೋದಕ್ಕೆ. ಸೊ ಅದ್ರ ಮೇಲೆ ಮಾಡ್ಕೊಂಡು ಹೋಗೋಣ. ಇಲ್ಲಿವರೆಗೂ ಮಾಡಿರೋದು ತೃಪ್ತಿ ಕೊಟ್ಟಿದೆ. ನೀವೆಲ್ಲ ನಿಮ್ಮ ರಿಸಲ್ಟ್ಸ್ ಏನು ಹೇಳ್ತಾ ಇದ್ದೀರಾ, ನಿಮ್ಮ ಕಲಿಕೆ ಏನು ಹೇಳ್ತಾ ಇದ್ದೀರಾ, ಸೊ ಅದೆಲ್ಲದು ನನಗೆ ತೃಪ್ತಿ ಕೊಟ್ಟಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನದಾಗಿ ಮಾಡೋಣಂತೆ. ಓಕೆ, ಸೊ ಲೆಟ್ಸ್ ಸಿ ಇನ್ನು ಏನೇನು ಕ್ವಶನ್ಸ್ ಇದೆ ತಗೊಳೋಣ. ಎಸ್, ರೇಷ್ಮಾ ಭಟ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ಯಾವ ಊರಿಂದ? ಬೆಂಗಳೂರು. ಬೆಂಗಳೂರಿಂದ. ಹೇಳಿ ಮೇಡಮ್. ಸರ್, ನನ್ನ ಡೇಟ್ ಆಫ್ ಬರ್ತ್ ಹೇಳ ಸರ್? ಒಂದೇ ನಿಮಿಷ ಮೇಡಮ್. ಸೊ ದಟ್ ನಾನು ಇದರಲ್ಲಿ ಬರೆದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಸೊ ದಟ್ ಎಲ್ಲರೂ ಕಲಿತಾರೆ. ಅಮ್ಮ ಹೇಳಿ ಮೇಡಮ್. 15/10. ಒಂದು ನಿಮಿಷ. 15 10 1990. 90. ಓಕೆ, 6 ಇದು 1 ಬರುತ್ತೆ, ಇದು 1 ಬರುತ್ತೆ, ಟೋಟಲ್ 8 ಅಲ್ವಾ? ಹೌದು. ಹೇಳಿ ಮೇಡಮ್. ಇದು ಆಕ್ಚುಲಿ ನಂಗೆ ಅದೇ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದೆ. ಆಕ್ಚುಲಿ ನಂಗೆ 6 years ಇಂದ ಸೋರಿಯಾಸಿಸ್ ಮತ್ತೆ ಎಕ್ಸಿಮಾ ಈಗ ನವೆಂಬರ್ ಇಂದ ಸ್ಟಾರ್ಟ್ ಆಗಿದೆ. ಯಾಕೆ ಹೇಳಿ ಇರೋದು ನಿಮಗೆ ಸ್ಕಿನ್ ಡಿಸೀಸ್? ಡೇಟ್ ಆಫ್ ಬರ್ತ್ ನೋಡಿ ಹೇಳಿ ನೋಡೋಣ. ನಂಬರ್ 1 ಅಂದ್ರೆ ಸ್ಕಿನ್ ಅಲ್ವಾ? ಓ 6 ಅಂದ್ರೆ ಏನು? ಸೆನ್ಸಿಟಿವ್. ಸೊ ಸ್ಕಿನ್ ಸೆನ್ಸಿಟಿವ್ ಯಾಕಿರುತ್ತೆ ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ಹಂಗಿದೆ. ಸರಿ, ಓಕೆ. ಸೊ ತೊಂದರೆ ಇಲ್ಲ. ಇದಕ್ಕೆ ಇನ್ನೊಂದು ಕೌಂಟರ್ ನಂಬರ್ ಕೊಡೋಣ, ಸೊ ದಟ್ ಡೆಫಿನೆಟ್ ಆಗಿ ನೀವು ಇದರಿಂದ ಆಚೆ ಬರ್ತೀರಾ. ಹೇಳಿ ಮೇಡಮ್. ಮತ್ತೆ ಇನ್ನೊಂದು ಸರ್, ಅದೇ ನಂಗೆ ಕಾನ್ಸ್ಟಿಪೇಷನ್ ಇದೆ, ಅದು Okay. ಒಂದು. ಸೊ ಕಾನ್ಸ್ಟಿಪೇಷನ್ ಯಾಕೆಂದ್ರೆ ನಂಬರ್ 1 2 ಸತಿ ಇದೆ ಅಲ್ವಾ, ಹಾ ಚಲನೆ ಇರಲ್ಲ. ಇವಾಗ ಅಪಾನ ವಾಯು ಬೇಕು ಆ ಮಲನ ಆಚೆ ಹಾಕೋದಕ್ಕೆ. ಅಪಾನ ವಾಯು ಅಂದ್ರೆ ಚಲನೆ. ಆ ಚಲನೆ ಸ್ಪೇಸ್ ಇನ್ಕ್ರೀಸ್ ಆದಷ್ಟು ಚಲನೆ ಕಮ್ಮಿ ಆಗುತ್ತೆ. ಈ ಪೈಪ್ ದೊಡ್ಡದಾದಷ್ಟು ನೀರು ಸಣ್ಣಗೆ ಬರುತ್ತೆ, ಪೈಪ್ ಸಣ್ಣ ಆದಷ್ಟೇ ಫೋರ್ಸ್ ಬರೋದು. ಓಕೆ, ಹೌದು. ಸೊ ಡೆಫಿನೆಟ್ ಆಗಿ ನಿಮಗೆ ಆ ಆಕಾಶ ತತ್ವ ಹೆಚ್ಚಾಗಿರೋದ್ರಿಂದನೇ ಇದೆಲ್ಲ ಇಶ್ಯೂಸ್ ಆಗ್ತಾ ಇದೆ. ಆಕಾಶ ತತ್ವನ ಕಡಿಮೆ ಮಾಡಿ ಚಲನೆ ಹುಟ್ಟಾಕಂತ ನಂಬರ್ ಬಂದ್ಬಿಟ್ಟು ಜಸ್ಟ್ ನಂಬರ್ 1 ಡಾರ್ಕ್ ಬ್ಲೂ ಅಲ್ಲಿ ಬರೀರಿ ಅಷ್ಟೇ.
ಓಕೆ ನಂಬರ್ 1 ಇನ್ ಡಾರ್ಕ್ ಬ್ಲೂ. ಸರಿ, ಇದು ಮೊಬೈಲ್ ಅಲ್ಲಿ ಹಾಕ್ಬೋದಾ ಸರ್? ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೊಳ್ಳಿ, ನಿಮ್ಮ ಡೆಸ್ಕ್ ಇದ್ರೆ, ಆಫೀಸ್ ವರ್ಕ್ ಮಾಡ್ತಾ ಇದ್ರೆ, ಮನೆಯಲ್ಲಿ ಆಗ್ಬೋದು. ನಂಬರ್ 1 ಡಾರ್ಕ್ ಬ್ಲೂ. ಓಕೆ, ಇದನ್ನ ಇದು ಒಂದ್ 2 ವಾರ ಹಾಕಿ, ಜಾಸ್ತಿ ಬೇಡ. ಸರಿ. ಸ್ಪೇಸ್ ಓಕೆ ಕಡಿಮೆ ಮಾಡುತ್ತೆ, ಚಲನೆನ ಕ್ರಿಯೇಟ್ ಮಾಡುತ್ತೆ. ಓಕೆ, ನಿಮ್ಗೆ ಓಕೆ ಸಮ್ವಾಟ್ ಮೋಷನ್ ಫ್ರೀ ಆಗುತ್ತೆ, ಸ್ಕಿನ್ ಬೆಟರ್ ಆಗುತ್ತೆ. ಬಟ್ ಆ ಸೆನ್ಸಿಟಿವಿಟಿ ಹಂಗೆ ಉಳ್ಕೊಂಡಿರುತ್ತೆ. ಓಕೆ ಆ ಹೇಳಿ ಸರ್. ಸ್ಕಿನ್ ಏನಾದ್ರು ತುಂಬಾ ಡ್ರೈ ಆಗೋದು ಏನಾರು ಆಗುತ್ತಾ? ಹೌದು, ತುಂಬಾ ಡ್ರೈ ಸ್ಕಿನ್ ನಂದು. ಓಕೆ, ಈ ಸೊ ವೆದರ್ಗೆ ಇನ್ನು ಆಗುತ್ತೆ. ಆ ಡ್ರೈ ಸ್ಕಿನ್ ಅನ್ನ ಕಾಂಪನ್ಸೇಟ್ ಮಾಡಿ ಬೆಟರ್ ಮಾಡೋದಕ್ಕೆ ನೆಕ್ಸ್ಟ್ ನಂಬರ್ ಆಫ್ಟರ್ 2 weeks, ನಂಬರ್ 3 ಸ್ಕೈ ಬ್ಲೂ. ಸರಿ. ನಂಬರ್ 3 ಸ್ಕೈ ಬ್ಲೂ ಅಂದ್ರೆ ಇದು ನಿಮ್ಮ ಸ್ಕಿನ್ನಿಗೆ ಸರ್ಕ್ಯುಲೇಷನ್ ಕೊಡೋದ್ರಿಂದ ಅಲ್ಲಿ ನಿಮ್ಗೆ ಮಾಯಿಶ್ಚರ್ ಕ್ರಿಯೇಟ್ ಆಗುತ್ತೆ. ಓಕೆ ಸರ್. ಓಕೆ, ಇಷ್ಟು ಮಾಡಿ ಮೇಡಮ್. ಸೊ ನಿಮ್ಗೆ ಸ್ಕಿನ್ ಸೆನ್ಸಿಟಿವಿಟಿ ಕಡಿಮೆ ಆಗಿ ಆ ಡ್ರೈನೆಸ್ ಕಮ್ಮಿ ಆಗುತ್ತೆ, ಮೋಷನ್ ಫ್ರೀ ಆಗುತ್ತೆ. ಸರ್, ಇದು 3 ಸ್ಕೈ ಬ್ಲೂ ಎಷ್ಟು ವೀಕ್ ಹಾಕ್ಬೇಕು ಇದು? ಅದು ಇವಾಗ ಒಂದ್ 2 ವಾರ ಹಾಕಿ, ಡ್ರೈ ಸ್ಕಿನ್ ಕಮ್ಮಿ ಆಯ್ತಂದ್ರೆ ಒಂದು 3-4 ವಾರ ಬಿಟ್ಟು ಮತ್ತೆ ಇನ್ನೊಂದು ವಾರ ಹಾಕಿ. ಓಕೆ, ಇದು ಡಾರ್ಕ್ ಬ್ಲೂ ಒಮ್ಮೆನಾ ರಿಪೀಟ್ ಮಾಡೋದು? ಬೇಡ, ಒಂದೇ ಸತಿ ಸಾಕು. ನಿಮ್ಗೆ ಈ ಯಾವ ಟೈಮಲ್ಲಿ ಸ್ಕಿನ್ ಸೆನ್ಸಿಟಿವ್ ಜಾಸ್ತಿ? ಬಿಸಿಲು ಕಾಲ, ಚಳಿಗಾಲ? ಚಳಿಗಾಲಲ್ಲಿ ಜಾಸ್ತಿ. ಚಳಿಗಾಲದಲ್ಲಿ ಆಗ್ತಾ ಇದೆ ಅಂದ್ರೆ ನಿನಗೆ ಅರ್ಥ ಏನು? ಅಗ್ನಿ ಕಡಿಮೆ ಇದೆ ಅಂತ. ಓಕೆ ನಿಮ್ಗೆ ಯಾವ ಸ್ಕಿನ್ ಇಶ್ಯೂ ಬರುತ್ತೆ ಅವಾಗ ಸ್ಕೈ ಬ್ಲೂ 3 ಯೂಸ್ ಮಾಡಿ. ಓಕೆ. ಸೊ ಮತ್ತೆ ಇನ್ನೊಂದು ಸರ್, ಹೇಳಿಮಾ. ಅದೇ ನಾನು TM ಸೇರಿದ್ದೀನಿ. ಹ್ಮ್ ಅದೇ ದೀಕ್ಷಾ ಮ್ಯಾಮ್ ಇದು ಅದೇ ನೋಡಿದ್ದೆ ನಾನು, ಇದು ಅಕ್ಯುಪ್ರೆಷರ್ ಮತ್ತೆ ಸೀಡ್ ಥೆರಪಿಯಲ್ಲಿ. ಅವ್ರ ಅದೇ ಸೋರಿಯಾಸಿಸ್ ಮತ್ತೆ ಎಕ್ಸಿಮಾಗೆ ಅವ್ರ ಅದೇ ಈ ಲಂಗ್ ರಿಫ್ಲೆಕ್ಸ್ಗೆ ಶುಂಠಿ ಹಾಕ್ಬೇಕು ಅಂತ ಹೇಳಿದ್ರು. ಮತ್ತೆ ಲಿವರ್ ರಿಫ್ಲೆಕ್ಸ್ಗೆ ಪ್ರೆಸ್ ಮಾಡ್ಲಿಕ್ಕೆ ಅಂತ ಹೇಳಿದ್ರು. ಮತ್ತೆ ನೈಟ್ಗೆ ಲಿವರ್ ರಿಫ್ಲೆಕ್ಸ್ ಮತ್ತೆ ಸ್ಕಿನ್ಗೆ ಮೆಂತೆ ಹಾಕ್ಲಿಕ್ಕೆ ಅದೇ ಸ್ಟ್ರಿಪ್ ಹಾಕಿ ಇದೆ ಕಟ್ಬೇಕು ಅಂತ ಹೇಳಿದ್ರು. ಸೊ ಅದು 5 ದಿನದಿಂದ ಮಾಡ್ತಾ ಇದ್ದೀನಿ. ಓಕೆ, ಅದು ಹೆಲ್ಪ್ ಆಗುತ್ತಾ ಹೇಗೆ ಅಂತ ಅಂದ್ರೆ? ನೋಡೋಣ. ಇವಾಗ ಫಸ್ಟ್ ಈ ಮಂತ್ ಯು ಡೆಡಿಕೇಟ್ ಫಾರ್ ಕಲರ್ ನ್ಯೂಮರಾಲಜಿ. ನಾನು ನಿಮ್ಗೆ 2-3 ನಂಬರ್ ಕೊಟ್ಟಿದ್ದೀನಿ. ಅದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ 1-1.5 ತಿಂಗಳಿಗೆ ನಿಮ್ಗೆ ಮ್ಯಾಕ್ಸಿಮಮ್ ರಿಲೀಫ್ ಆಗ್ತೀರಾ. ಹೇಗಿದ್ರು TM ಕಲಿತಾ ಇದ್ರ ಅಂದ್ರೆ ಡೆಪ್ತ್ ಆಗಿ ಕಲಿತಾ ಇದೀರಾ. ಇಲ್ಲಿವರೆಗೆ ಆಗಿರೋ 8 ಕ್ಲಾಸ್ ಕೇಳಿದಿರಾ? ಹೌದು ಸರ್, ಕೇಳಿದ್ದೀನಿ. ಖುಷಿ ಆಗಿದೆನಾ? ಅರ್ಥ ಹೌದೌದು ಆಗ್ತಿದೆನಾ? ಹೌದೌದು. ಡೋಂಟ್ ವರಿ. ಹೇಳಪ್ಪ ಹಾಯ್. ಅವನು ಹಿಂಗೆ ಕೂತಿದ್ದ ನನ್ ಜೊತೆಗೇನೆ. ಸರಿಮಾ, ನಿನ್ ಮಗ ಡಾಕ್ಟರ್ ನೋಡ್ಬಾರ್ದು, ಅದೇ ನಮ್ ಬೈಕೆ. ಹೌದು ಸರ್, ಅವನಿಗೆ ಆಕ್ಚುಲಿ ಈಗ ಒಂದು 3-4 ತಿಂಗಳಿಂದ ಅದೇ ನಾನೇ ಮದ್ದೆ ಕೊಡ್ತಾ ಇಲ್ಲ, ಇದು ಶೀತ ಕೆಮ್ಮಿಗೆಲ್ಲ ಈ ಕಲರ್ಸ್ ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇಬ್ರು ಮಕ್ಳಿಗೂ. ಸೂಪರ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಸೊ ಮಚ್ ಸರ್. ಥ್ಯಾಂಕ್ TM ಯು. ಕಲೀರಿ, ನಿಮ್ಮ ಮಕ್ಕಳನ್ನು ಮೆಡಿಸಿನ್ ಫ್ರೀ ಮಾಡಿ, ಪಕ್ಕದ ಮನೆಯವ್ರ ಮಕ್ಕಳನ್ನು ಮೆಡಿಸಿನ್ ಫ್ರೀ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಡೆಫಿನೆಟ್ ಆಗಿ ಈ TM ಕೋರ್ಸ್ ನಾವೇನೆಲ್ಲ ಮಾಡ್ತಾ ಇದೀವಿ, ಈ ಏಜ್ಡ್ ಪೀಪಲ್ ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರು ಏನು ನೀವ್ ಹೇಳಿದ್ದೆ ಕೇಳ್ತಾರೆ. ಆಂಟಿಬಯೋಟಿಕ್ ನುಂಗು ಅಂದ್ರೆ ನುಂಗುತ್ತಾರೆ. ಇವತ್ತು ನುಂಗಿರೋನ ಆಂಟಿಬಯೋಟಿಕ್ 5 ವರ್ಷ ಆದ್ಮೇಲೆ ಏನ್ ಡ್ಯಾಮೇಜ್ ಮಾಡುತ್ತೆ ಅಂತ ನಮ್ಗೆ ಇವತ್ತು ಗೊತ್ತಾಗಲ್ಲ. ಯಾವತ್ತೋ ಇನ್ನೊಂದ್ಸತಿ ಎಕ್ಸ್ಪರ್ಟ್ ಹತ್ರ ಹೋದಾಗ ಇನ್ನೊಂದೇನೋ ಹೇಳ್ತಾರೆ. ನಿಮ್ಮ ಮನೇಲಿ ನಿಮ್ಮ ಮಗುಗೆ ನನ್ನ ಸಲಹೆ, ಅವ್ರು ತಿನ್ನೋ ಆಹಾರ ದೇಶಿ ತಳಿ ಇರ್ಲಿ. ಯಾವುದೇ ಕಾಯಿಲೆನ ನೀವು ಬಸವ ಆಕ್ಯೂ ಅಕಾಡೆಮಿ ಕೋರ್ಸಲ್ಲಿ ಸಿಗ್ತಕ್ಕಂಥ ಇನ್ಫಾರ್ಮೇಶನ್ ಇಂದ ದೈಹಿಕ ಮತ್ತು ಮಾನಸಿಕ ಕಾಯಿಲೆನ ವಾಸಿ ಮಾಡಬಹುದು. ಇದು ನನ್ನ ಅನುಭವ, ನನ್ನ ಹತ್ರ ಕಲ್ತಿರೋರು ಅವ್ರದ್ದು ಅನುಭವ. ಎನಿ ಎಮರ್ಜೆನ್ಸಿ ಇತ್ತಾ ಡಾಕ್ಟರ್ ತಗೋಗಿ. ಸಮಥಿಂಗ್ ನಾವು ಮಾಡೋದು ವರ್ಕ್ ಆಗಿಲ್ಲ, ಡಾಕ್ಟರ್ ತಗೋಗಿ, ನೋ ಡೌಟ್, ಬೇಡ ಅಂತ ಹೇಳಲ್ಲ. ಬಟ್ ನೀವು ಡಾಕ್ಟರ್ ಸಲಹೆ ಜೊತೆಗೆ ನಮ್ದು ಒಂದು ಟ್ರೈ ಮಾಡಿ. ಯಾಕೆಂದ್ರೆ ನಾವು ಕೊಡೋ ಟ್ರೀಟ್ಮೆಂಟ್ ಎಲ್ಲ ಲಾಂಗ್ ಟರ್ಮ್ ಪ್ಲಾನ್ ಮಾಡಿರ್ತೀವಿ. ಪದೇ ಪದೇ ಕೋಲ್ಡ್ ಆಗ್ತಾ ಇದೆ, ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇದೆ ಅಂದ್ರೆ ಅವ್ರಿಗೆ ಆ ಸಿಸ್ಟಮ್ನೇ ಸ್ಟ್ರೆಂತ್ ಮಾಡಕ್ ಪ್ಲಾನ್ ಮಾಡ್ತಿರ್ತೀವಿ. ಲಂಗ್ಸ್ನೇ ಸ್ಟ್ರೆಂತ್ ಮಾಡಕ್ಕೆ, ಡೈಜೆಷನ್ ಸಿಸ್ಟಮ್ನೇ ಸ್ಟ್ರೆಂಥನ್ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ. ಇವತ್ತು ನನ್ನ ಸಲಹೆ ಜೊತೆಗೆ ನೀವು ಮೆಡಿಸಿನ್ ತಗೊಂಡಿರ್ಬೋದು ಎಮರ್ಜೆನ್ಸಿಗೆ, ಬಟ್ ನಿಯರ್ ಫ್ಯೂಚರ್ ಅಲ್ಲಿ ನಿಮ್ಮ ಡೈಜೆಷನ್ ಆಗಿರ್ಬೋದು, ನಿಮ್ಮ ಬ್ರೀತಿಂಗ್ ಸಿಸ್ಟಮ್ ಆಗಿರ್ಬೋದು, ನಿಮ್ಮ ಎಲಿಮಿನೇಷನ್ ಆಗಿರ್ಬೋದು, ಯೂರಿನರಿ ಟ್ರ್ಯಾಕ್ ಇರ್ಬೋದು, ಎಷ್ಟು ಸ್ಟ್ರೆಂಥನ್ ಆಗುತ್ತೆ ಅಂದ್ರೆ ಡಾಕ್ಟ್ರು ಮೆಡಿಸಿನ್ ಎರಡರ ಅವಶ್ಯಕತೆ ನಿಮಗೆ ಬೀಳಲ್ಲ.
ಆ ನಂಬಿಕೆ ನನಗಿದೆ. ಇಲ್ಲಿವರೆಗೂ ಸಾವಿರಾರು ಫ್ಯಾಮಿಲೀಸ್ ಮೆಡಿಸಿನ್ ಫ್ರೀ ಆಗಿದೆ. ಕಳ್ಕೊಳ್ಳೋದು ಏನಿಲ್ಲ. ಓಕೆ, ಒಂದು ಕಲರ್, ಒಂದು ಪ್ರೆಷರ್ ಪಾಯಿಂಟ್, ದಟ್ಸ್ ಇಟ್. ಇದನ್ನ ವಿತ್ ಮೆಡಿಸಿನ್ ಮಾಡ್ಬೋದು, ವಿತೌಟ್ ಮೆಡಿಸಿನ್ ಮಾಡ್ಬೋದು. ಸರಿ, ನೀವು ಎಷ್ಟು ಎಕ್ಸ್ಪರ್ಟ್ ಆಗಿಲ್ಲ, ಮೆಡಿಸಿನ್ ಕೊಡಿ, ನಂದು ಮಾಡಿ. ನೆಕ್ಸ್ಟ್ ಟೈಮ್ ಮೆಡಿಸಿನ್ ಇರಲ್ಲ. ಇವತ್ತು ನಾನು 15 ವರ್ಷದಿಂದ ಕಲ್ತಿದ್ದೀನಿ. ಹೇಗ್ ಮಾಡ್ತೀನಿ ಅಂದ್ರೆ, ಮೆಡಿಸಿನ್ ಇಲ್ದೇನೆ ಮಾಡ್ತೀನಿ. ನನ್ನ ಮಗಳಿಗೆ ಜ್ವರ ಬಂತ ಅನ್ಕೊಳ್ಳಿ, ಹೊಟ್ಟೆ ನೋವು ಆಯ್ತು ಅನ್ಕೊಳ್ಳಿ. ನಿಮ್ಗೆ ಇದು ಕಲಿತಾ ಇದ್ರಲ್ವಾ, ಸ್ವಲ್ಪ ಇವಾಗ ಎಕ್ಸ್ಪರ್ಟ್ ಆಗ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ. ಮೆಡಿಸಿನ್ ಜೊತೆಗೆ ಮಾಡಿ, ಬಟ್ ನೆಕ್ಸ್ಟ್ ಟೈಮ್ಗೆ ಮೆಡಿಸಿನ್ ಇಲ್ದೇನೆ ಮಾಡ್ತೀರಾ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಪ್ರೆಷರ್ ಪಾಯಿಂಟ್ ಮಾಡಿದ್ರು, ಕಲರ್ ಹಾಕಿದ್ರು, ಒಂದು ಕಲರ್ ನಂಬರು ಯೂಸ್ ಮಾಡ್ಬಿಡಿ. ಸೊ ದಟ್ ಮಕ್ಕಳು, ಎಲ್ಡರ್ಸು, ನೀವು ಬೇಗನೆ ವಾಸಿ ಆಗ್ತೀರಾ. ಓಕೆ, ಸೂಪರ್. ಎನಿಬಡಿ ಇನ್ನು ಏನಾದ್ರು ಕ್ವಶನ್ಸ್ ಇದೆನಾ? ಎಸ್, ಆನಂದ್. ನಮಸ್ಕಾರ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡ್ರೆ ಮಾತಾಡ್ಬೋದು. ಹಲೋ. ಆಮಾ, ನಮಸ್ಕಾರ ಸರ್. ಯಾವ ಊರಿಂದ? ಸರ್ ನಾನು ಆಕ್ಚುಲಿ ನೇಟಿವ್ ಆಫ್ ಬಳ್ಳಾರಿ ಸರ್, ದಾವಣಗೆರೆ ಇದ್ದೀನಿ ನಾನು. ದಾವಣಗೆರೆಯಲ್ಲಿ. ಹೇಳಿ ಸರ್. ಕೇಳಿಸ್ತದೆ ಸರ್? ಹಾ, ಕೇಳಿಸ್ತಿದೆ ಸರ್. ಏನಿಲ್ಲ, ನಾನು ಸುಮಾರು 20 ವರ್ಷದಿಂದ ಡಯಾಬಿಟಿಕ್ ಪೇಷಂಟು. ಆಮೇಲೆ ನನಗೆ ಡಯಾಬಿಟಿಕ್ ನ್ಯೂರೋಪತಿ ಆಗಿತ್ತು ಮತ್ತು ರೆಟಿನೋಪತಿ ಕೂಡ ಇದೆ ಸರ್. ನಾನು ಭೂಮಿಕಾ ಮೇಡಮ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಅದು ನ್ಯೂರೋಪತಿ ಸ್ವಲ್ಪ ಕಡಿಮೆ ಆಗಿದೆ ಸರ್. ಓಕೆ, ಬಟ್ ರೆಟಿನೋ ಏನೋ ಹಾಗೆ ಇದೆ, ಯಾಕೋ ಸ್ಟೇಬಲ್ ಆಗಿದೆ. ಸುಮಾರು ಒಂದು ಇಂಜೆಕ್ಷನ್ ತಗೊಂಡಿದೆ, ಆದ್ರೆ ಏನಾಗಿಲ್ಲ. ಮತ್ತು ಮೇಡಮ್ ಹತ್ರ ಹೋದ ಇಂಜೆಕ್ಷನ್ ತಗೊಂಡಿಲ್ಲ, ನಾನು ಸ್ಟೇಬಲ್ ಇದೆ, ಬಟ್ ಇಂಪ್ರೂವ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಇಂಗ್ಲಿಷ್ ಇದು ಇಂಜೆಕ್ಷನ್ ತಗೊಂಡಿಲ್ಲಲ್ಲ, ಅದು ಇಂಪ್ರೂವ್ಮೆಂಟೇ. ಸ್ಟೇಬಲ್ ಇದೆ ಸರ್, ಅದು ಸ್ಟೇಬಲ್. ಅದೊಂದು ಖುಷಿ ನನಗೆ. ಸುಮಾರು 3-4 ಮಂತ್ಸ್ ಆಯ್ತು ನಾನು ಅಷ್ಟೇ ಇಂಜೆಕ್ಷನ್ ತಗೊಂಡಿಲ್ಲ, ಸ್ಟೇಬಲ್ ಇದೆ ಅದು. ಬಟ್ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ರು ಮೇಡಮ್ ಅವರು, ಬಟ್ ಯಾಕಂದ್ರೆ ಅದು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಬಟ್ ನ್ಯೂರೋಪತಿ ಇಂಪ್ರೂವ್ಮೆಂಟ್ ಇದೆ ಸರ್. ತೊಂದರೆ ಇಲ್ಲ. ಡಯಾಬಿಟಿಸ್ ಅಂತಂದ್ರೆ ಏನಂದ್ರೆ, ನಿಮ್ಮ ಡೈಜೆಷನ್ ವೀಕ್ ಮಾಡೋದ್ರಿಂದ ನಿಮ್ ಡಯಾಬಿಟಿಸ್ ಉಳಿದಿದ್ದ ಎಲ್ಲಾ ಆರ್ಗನ್ಸ್ಗೂ ಬೇಕಾದ ರಾ ಮೆಟೀರಿಯಲ್ ಸಿಗಲ್ಲ. ಸೊ ಮೇಕ್ ಶೂರ್ ದಟ್ ಫಸ್ಟ್ ನಿಮ್ಮ ಊಟದಲ್ಲಿ ಸ್ವಲ್ಪ ದೇಶಿ ತಳಿ ಮಿಲೆಟ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ನೀವು ಸಿರಿಧಾನ್ಯ ಉಪಯೋಗಿಸ್ತೀನಿ ಸರ್ ಆಕ್ಚುಲಿ. ಸಿರಿಧಾನ್ಯ ಬೆಳೆಸಿ. ಜೋಳ ತಿನ್ನೋದಾದ್ರೆ ಬಿಳಿ ಜೋಳ ತಗೊಳ್ಳಿ. ಹಾ ಸರ್. ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಕರೆಕ್ಟ್. ಅದಕ್ಕೆ ಸರ್ ನನಗೆ ಒಂದ್ ಸ್ವಲ್ಪ ರೆಟಿನೋಪತಿ ಒಂದ್ ಸ್ವಲ್ಪ ಏನಾದ್ರು ಒಂದು ಪರಿಹಾರ ಹೇಳಿ. ಡೆಫಿನೆಟ್ ಆಗಿ. ಸೊ ಅಲ್ಲಿರೋ ನರ್ವಸ್ ಸಿಸ್ಟಮ್ ನ ನೀವು ಸ್ಟ್ರೆಂಥನ್ ಮಾಡ್ಬೇಕು. ಸೊ ನಿಮ್ ಬಾಡಿನಲ್ಲಿ ನರ್ವಸ್ ಸಿಸ್ಟಮ್ ನ ಸ್ಟ್ರೆಂತ್ ಮಾಡ್ತಕ್ಕಂತ ನಂಬರ್ ಬಂದ್ಬಿಟ್ಟು, ಇದು ಜಾಯಿಂಟ್ ಬಂದ್ಬಿಟ್ಟು ಎಡಗೈ ಹೆಬ್ಬೆರಳು ಮೊದಲನೇ ಜಾಯಿಂಟ್. ಇಲ್ಲಿ ಫಸ್ಟ್ ವೀಕ್ ನಂಬರ್ 6 ಆರೆಂಜ್ ಬರೀರಿ. ಎರಡನೇ ವಾರ ನಂಬರ್ 5 ಯೆಲ್ಲೋ. ಮೂರನೇ ವಾರ ನಂಬರ್ 3 ಸ್ಕೈ ಬ್ಲೂ. ಇವು 3 ಮಾಡಿ ದೇಹನ ಸ್ವಲ್ಪ ಬಿಸಿಲಿಗೆ ಎಕ್ಸ್ಪ್ಲೋರ್ ಮಾಡಿ. ಸೊ ನಾವು ಎಷ್ಟೇ ಯಾಂಗ್ ಎನರ್ಜಿ ಕೊಡ್ತೀವಿ ಅಂದ್ರೆ, ಆ ಟ್ರೂ ಯಾಂಗ್ ಎನರ್ಜಿ ಸಿಗೋದು ಸೂರ್ಯನಿಂದ. ಸರ್ ಇನ್ನೊಂದು ಕ್ವಶನ್ ಸರ್, ನನ್ನ ಮಗಳದ್ದು ಮ್ಯಾರೇಜ್ ಒಂದಿದೆ ಸರ್. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಮಗಳದ್ದು ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಒಂದ್ ನಿಮಿಷ ಶೇರ್ ಮಾಡ್ತೀನಿ, ಸೊ ದಟ್ ಇದು ಅನಾಲಿಸಿಸ್ ಎಲ್ರಿಗೂ ಅರ್ಥ ಆಗ್ಲಿ. ಹೇಳಿ. 22/5 22/5 1993 ಸರ್. 1993. ಸೊ 4 ಬರ್ತದೆ. ಟೋಟಲ್ ಸ್ಟೇಟ್ ಮಾಡಿದ್ರೆ ಕೂಡ ಓಕೆ 4 ಬರ್ತದೆ ಸರ್. ತುಂಬಾ 4 ಇದೆಯಲ್ಲ ಸರ್? ಹೌದು 4 ಇದೆ, ಬಟ್ ಪ್ರಾಬ್ಲಮ್ ಏನಂದ್ರೆ ಎಲ್ಲ 4 5 ಜೊತೆ ಅಟ್ಯಾಚ್ ಆಗಿದಾವೆ. ಹೌದು ಸರ್, ಹೌದು. 5 ಅಂದ್ರೆ ಪೃಥ್ವಿ ಅಂದ್ರೆ ಮುಂದಕ್ಕೆ ಹೋಗಲ್ಲ, ಕಲ್ ನಿಂತ್ಕೊಂಡಾಗ ಅಲ್ಲೇ ನಿಂತಿರುತ್ತೆ. 4 ಅಂದ್ರೆ ಬಾಂಡಿಂಗ್ ಬೇರೆ ಯಾವ್ದ್ರ ನಂಬರ್ ಇದ್ರೆ ಚೆನ್ನಾಗಿತ್ತು. 4 ಜೊತೆ ಇದೆ, ತೊಂದ್ರೆ ಇಲ್ಲ ಸರ್. ಇದನ್ನ ವರ್ಕೌಟ್ ಮಾಡೋಣ. ಫಸ್ಟ್ ಆ ಪೃಥ್ವಿ ಎಫೆಕ್ಟ್ ನ ಕಮ್ಮಿ ಮಾಡ್ಬೇಕು ನೀವು, ಅವಾಗೆ ಅದು ವರ್ಕೌಟ್ ಆಗೋದು. ಎಫೆಕ್ಟ್ ಕಮ್ಮಿ ಮಾಡ್ಬೇಕಂದ್ರೆ ನೀವು
ಫಸ್ಟ್ ವಾರ ನಂಬರ್ 2 ಡಾರ್ಕ್ ಬ್ಲೂ ಹಾಕಿ, ಫಸ್ಟ್ ನಂಬರ್. ಎಸ್ ಸರ್. ನೀವೇನೋ ಒಂದು ಜಾತಕ ನೋಡೋದು, ಹುಡುಗನ್ ನೋಡೋದು, ಇನ್ನೊಂದು ಪ್ರೊಫೈಲ್ ಮೂವ್ ಆಗೋದು ಎಲ್ಲ ಅಲ್ಲೆಲ್ಲೇ ನಿಂತು ಬಿಟ್ಟಿರ್ತವೆ. ಹೌದೌದು ಸರ್, ಹಾಗೆ ಆಗಿದೆ ಸರ್. ಹಂಗೆ ಆಗಿರುತ್ತೆ. ನಂಬರ್ 2 ಡಾರ್ಕ್ ಮಾಡಿ, ಡಾರ್ಕ್ ಬ್ಲೂ ಬಂದಾಗ ಅದೆಲ್ಲದಕ್ಕೂ ಚಲನೆ ಸಿಗುತ್ತೆ. ಎಸ್ ಸರ್. ಇನ್ನೊಂದು ಏನಪ್ಪಾ ಅಂದ್ರೆ ನಂಬರ್ 4 5 ಜೊತೆ ಇರೋದ್ರಿಂದ 5 ಅಂದ್ರೆ ಸ್ಟಬ್ಬರ್ನ್, ಹಿಂಗೆ ಗೆರೆ ಗೀಸ್ದಂಗೆ ಸರ್, ಆಗ್ಬೇಕಂತ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿರ್ತೈತೆ ಅವ್ರಿಗೆ. ಅದೇ ಸರ್. ಹುಡುಗ ಇಷ್ಟೇ ಎತ್ತರ ಇರ್ಬೇಕು, ಇಂಥ ಕೆಲಸ ಮಾಡ್ತಿರ್ಬೇಕು, ಬೆಂಗಳೂರಲ್ಲಿ ಈ ಏರಿಯಾದಲ್ಲೇ ಇರ್ಬೇಕು ಅನ್ನೋ ತರ ಇರ್ತತೆ. ಅದನ್ನ ಓವರ್ಕಮ್ ಮಾಡೋದಕ್ಕೆ ನಂಬರ್ 1 ಪರ್ಪಲ್ ಕೊಡಿ ಆರ್ ವೈಲೆಟ್. ಎಷ್ಟು ಅದು ಇಂಡಿವಿಜುವಲ್ ಕೊಡ್ಲೇನ್ ಸರ್ ಅದನ್ನ? 2-3 ವಾರ ಕೊಡಿ ಸರ್. 3 weeks ಈಚ್. ಇವೆರಡು ನಂಬರ್ ಕೊಡೋದ್ರೊಳಗಡೆ ಒಂದ್ 2-3 ಸಂಬಂಧಗಳು ಬಂದು ಹೋಗ್ತವೆ. ಇವ್ರ ಮನ್ಸಲ್ಲೂ ಇನ್ನ ಕಮಿಟ್ ಆಗೋಣ ಅಂತ ಒಂದು ಮನಸ್ಥಿತಿ ಬರುತ್ತೆ. ಸರ್. ಸರಿನಾ? ಫಸ್ಟ್ ನಾವು ಡಾರ್ಕ್ ಬ್ಲೂ ಕೊಟ್ಟು ಆಮೇಲೆ ಫಸ್ಟ್ ಡಾರ್ಕ್ ಬ್ಲೂ. ನೀವು ಡಾರ್ಕ್ ಬ್ಲೂ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಗಿದೆ ಅಂತಂದ್ರೆ ನನ್ನ ಪ್ರಕಾರ ಡಾರ್ಕ್ ಬ್ಲೂ ಕೊಟ್ಟಿಲ್ಲ ನೀವು, ನಂಬರ್ 2 ಡಾರ್ಕ್ ಬ್ಲೂ ಅಂದ್ರೆ ಉಳಿದಿದ್ದು ಯಾವ ನಂಬರ್ ವರ್ಕ್ ಆಗಲ್ಲ ಅಲ್ಲಿ. ಡಾರ್ಕ್ ಬ್ಲೂ ಕೊಟ್ಟು ಆಮೇಲೆ 3 ಸ್ಕೈ ಬ್ಲೂ ಕೊಡ. ಬೇಡ ನಂಬರ್ 1 ಪರ್ಪಲ್ ಕೊಡಿ. ನಂಬರ್ 1 ಪರ್ಪಲ್. ಎಸ್ ಸರ್. 3ನೇ ನಂಬರ್ ಬೇಕಾದ್ರೆ ನಂಬರ್ 3 ಸ್ಕೈ ಬ್ಲೂ ಇಟ್ಕೊಳ್ಳಿ. ಸರ್. ನೀವು ಸರ್ ಮಗದೊಂದಿದೆ ಸರ್, 2-1 ಮಾಡೋದ್ರೊಳಗಡೆ ನಿಮ್ಗೆ ಪಾಸಿಟಿವ್ ಚೇಂಜಸ್ ಕಾಣಿಸುತ್ತೆ. 2-1 ಮಾಡೋದ್ರೊಳಗೆ ಸರ್. ನೀವು ಯಾವ್ದಾರು ನಂಬರ್ ತುಂಬಾ ಬೆಟರ್ ಅನ್ಸುತ್ತಲ್ಲ ಅದನ್ನ ಬೇಕಾದ್ರೆ ಇನ್ನೊಂದು 3 ವಾರ ಕಂಟಿನ್ಯೂ ಮಾಡ್ಬೋದು. ಆಗಿಲ್ಲ ಸರ್, ಆಗಿಲ್ಲ ಸರ್. ಓಕೆ ಸರ್ ಮಗಂದೊಂದು ಸ್ವಲ್ಪ ಸ್ಟಾಗ್ನೆಂಟ್ ಆಗಿದೆ ಸರ್, ಇದು ನೌಕರಿ ಇದು. ನೆಕ್ಸ್ಟ್ ನೋಡೋಣ ಸರ್, ಒಬ್ಬೊಬ್ರಿಗೆ ಒಂದೊಂದು 2 ಕ್ವಶನ್ ಕೇಳಿದಿರಾ. ಓಕೆ, ವಿಲ್ ಸಿ 1 by 1. ಒಂದೊಂದೇ ಕ್ವಶನ್ ಕೇಳಿ. ಸಾವಿರಾರು ಜನ ವೇಟ್ ಮಾಡ್ತಿದ್ದಾರೆ, 2,000ಕ್ಕಿಂತ ಹೆಚ್ಚಿನ ಜನ ಇದ್ದಾರೆ. ಸೊ ದಟ್ ಬೇರೆಯವ್ರಿಗೊಂದು ಇದು ಸಿಗ್ಲಿ. ನೆಕ್ಸ್ಟ್ ಟೈಮ್ ಮತ್ತೆ ಕೇಳೋಣ, ಬರ್ತಾ ಇರ್ತೀನಿ ನಾನು. ಎಸ್, ನೆಕ್ಸ್ಟ್ ಇನ್ಯಾರಿದ್ದೀರಾ? ಗೀತಾ ಈ ಕ್ವಶನ್ ಇದೆ ಮತ್ತೊಂದು. ಸರ್ ನಮಸ್ತೆ. ನಮಸ್ಕಾರಮ್ಮ, ಹೇಳಿ ಮೇಡಮ್. ನನ್ ಮಗನ್ಗೆ ಸರ್ ಪರ್ಪಲ್ 5 ಯೂಸ್ ಮಾಡ್ತಾ ಇದ್ದೀನಿ. ಪರ್ಪಲ್ 5. ಹಾ ಸರ್. ಓಕೆ ರೈಟ್ ರಿಂಗ್ ಫಿಂಗರ್ ನೇಲ್ ಬಿಲ್ಲ ಸರ್, ಯಾಕೋ ಸ್ಟಬ್ಬರ್ನೆಸ್ ಕಡಿಮೆ ಆಗ್ತಿಲ್ಲ. ಇಲ್ಲ, ಇವಾಗ ಕೆಲವೊಂದ್ಸತಿ ಬೆಂಕಿ ಹತ್ರ ಹೋಗಿ ಬೆಂಕಿ ಆರಿಸ್ತೀನಿ ಅನ್ನೋದಕ್ಕಿಂತ ನೀರ್ ತಂದು ಆಗ್ಬಿಡ್ಬೇಕು ಅದ್ರ ಮೇಲೆ. ನಂಬರ್ 5 ಸ್ಟಬ್ಬರ್ ನಂಬರ್, ಮೊಂಡುತನ, ತಾವ್ ಹೇಳ್ದಂಗೆ ಆಗ್ಬೇಕಂತಾರ. ಅಲ್ಲಿ ಹೋಗಿ ಪರ್ಪಲ್ ಯೂಸ್ ಮಾಡಿದ್ರೆ ಅವ್ರು ಬಗ್ಗಲ್ಲ. ಅದ್ರ ಬದಲಾಗಿ ನಂಬರ್ 1 ಪರ್ಪಲ್ ಯೂಸ್ ಮಾಡಿ. ನಂಬರ್ 1. ಹಾ ಸರ್. ಅದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಾರಲ್ವಾ, ಕೆಲವೊಂದನ್ನ ಕನ್ಸ್ಟ್ರಕ್ಟ್ ಮಾಡಕ್ ಅವ್ರೆ ಟೈಮ್ ತಗೊಳುತ್ತೆ, ಅದಕ್ಕೆ ಡಿಸ್ಟ್ರಾಕ್ಟ್ ಮಾಡ್ಬಿಡ್ಬೇಕು. ಓಕೆ, ಆಮೇಲೆ ಬ್ಲಾಕ್ 0 ಸರ್. ಅದು ಮೊದ್ಲೇ ನಿದ್ದೆ ಜಾಸ್ತಿ ಮಾಡ್ತಾನೆ ಸರ್, ಪದೇ ಹೊಟ್ಟೆ ನೋವು ಅಂತಿದ್ದಾನೆ. ಈಗ ನೈಟ್ 0 ಸ್ಟಮಕ್ ರಿಫ್ಲೆಕ್ಸ್ ಯೂಸ್ ಮಾಡಿದ್ರೆ ನಿದ್ದೆ ಜಾಸ್ತಿ ಮಾಡ್ತಾನೆ ಅಂತ ನಾವು ನಿದ್ದೆ ಮಾಡ್ತಿದ್ದಾನ? ಹ್ಞೂ ಸರ್, ಫುಲ್ ನಿದ್ದೆ ಮಾಡ್ತಾನೆ. ಸರಿ, ಇವಾಗ ಸರ್ ಅವನು ಮೋಸ್ಟ್ ಆಫ್ ದಿ ಟೈಮ್ ಹೊಟ್ಟೆ ನೋವಿಗೆ ಕಾರಣ ಏನು? ಇಂಡೈಜೆಷನ್. ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡ್ಬಿಡಿ, ಮೆಟಾಬಾಲಿಕ್ ರೇಟ್ ಇಂಪ್ರೂವ್ ಆಗ್ತದೆ, ಸೊ ದಟ್ ಹೊಟ್ಟೆ ನೋವು ಬರಲ್ಲ. ಥ್ಯಾಂಕ್ ಯು. ಸೊ ನಾವ್ ಹೇಳೋ ಎಲ್ಲಾ ಕಲರ್ ಥೆರಪಿ ಇರ್ಬೋದು, ಕಲರ್ ನ್ಯೂಮರಾಲಜಿ, ಆಕ್ಯುಪ್ರೆಷರ್, ಸೀಡ್ ಥೆರಪಿ, TM ಪಾಯಿಂಟ್ಸ್, ಎಲ್ಲಾ ಸೇಫೆಸ್ಟ್ ಪಾಯಿಂಟ್ಸ್ ನೀವು ಮಕ್ಕಳಿಗೂ ಎಲ್ಡರ್ ಪೀಪಲ್ಗೂ ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಎಸ್ ಪಲ್ಲವಿ ಮೇಡಮ್, ಏನಾದ್ರು ಕ್ವಶನ್ ಇದೆನಾ? ನಮಸ್ತೆ ಸರ್. ನಮಸ್ಕಾರಮ್ಮ, ಕೇಳಿಸ್ತಿದೆ, ಹೇಳಿ. ಕೇಳಿಸ್ತಾ ಇದೆ ಆಮ, ಹೇಳಿ ಸರ್. ನಮಸ್ತೆ ಸರ್. ಸರ್ ನಾವು ಕಲರ್ ಥೆರಪಿಗೂ ಸೇರ್ಕೊಂಡಿದ್ದೆ, ಕಲರ್ ನ್ಯೂಮರಾಲಜಿ ಓಸತ್ ಮಾಡಿದಾಗ ಸೇರ್ಕೊಂಡಿದ್ದೆ, ಈ ಸತಿ ಸೇರ್ಕೊಂಡಿದ್ದೀನಿ, TMಗೂ ಸೇರ್ಕೊಂಡಿದ್ದೀನಿ ಸರ್. ಇದು ಕ್ಯಾಲ್ಕುಲೇಟ್ ಮಾಡೋದು ಅರ್ಥ ಆಯ್ತು ಸರ್. ಇದು ಅಂದ್ರೆ ಅನಲೈಸ್ ಮಾಡ್ಬೇಕಾದ್ರೆ 1 to 9 ಕ್ಯಾರೆಕ್ಟರ್, ಅದು ಒಂದೊಂದು ನಂಬರ್ದು ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ ಅಂತ
ಹೇಳಿದ್ರೆ ನಮ್ಗೆ ಅನಲೈಸ್ ಮಾಡೋದು ಈಸಿ ಆಗುತ್ತಲ್ವ ಸರ್? ಅದಮ್ಮ ಕ್ಲಾಸ್ ಅಟೆಂಡ್ ಆಗಿದ್ರಲ್ಲ, ಪ್ರತಿ ಕ್ಲಾಸಲ್ಲಿ ಒಂದೊಂದು ನಂಬರ್ನ ಒಂದೊಂದು ಗಂಟೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 hours ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ PPTನೂ ಅದು ರೆಡಿ ಆಗಿದೆ. PPTನ ನಿಮ್ಮ ಪೇಡ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ ಇವತ್ತು ರಾತ್ರಿ. ಓಕೆ, ಅದನ್ನು ನೋಡಿ. ಅಫ್ಕೋರ್ಸ್ ವಿಡಿಯೋಸ್ನ ಒಂದ್ 2 ಸತಿ ನೋಡಿ ಮೇಡಮ್. ನಾನು ಎಲ್ಲದನ್ನು ವಿತ್ ಈ ಸತಿ ಕಲರ್ ನಿಮ್ಮರಲ್ಲಿ ವಿತ್ ಪ್ರಾಕ್ಟಿಕಲ್ಸ್ ಹೇಳಿದ್ದೀನಿ. ಎಲ್ಲಾ ನಂಬರ್ಸ್ ಅನ್ನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದೀನಿ ನಾನು. ಸ್ವಲ್ಪ ಟೈಮ್ ಕೊಡಿ, ಕಲ್ತ್ ಬಿಡ್ತೀರಾ. ಓಕೆ, ಹೌದು ಸರ್. ಥ್ಯಾಂಕ್ ಯು. ಸರ್ ನನ್ನ ಡೇಟ್ ಆಫ್ ಬರ್ತ್ ಅಲ್ಲಿ 9191 ಬಂದಿದೆ ಸರ್. ಅದ್ ಹೆಂಗ್ ಅನಲೈಸ್ ಮಾಡೋದು ಅಂತ? 9191. ಹಾ, ಸೊ ಆಕಾಶ ತತ್ವ 27/1/1989 ಸರ್. ಓಕೆ, 20 9191. ಓಕೆ, 9. ಓಕೆ, ತೊಂದ್ರೆ ಇಲ್ಲ. 9 with 1 ಬಂದಿದೆ ಅಂದ್ರೆ ಆಕಾಶ ತತ್ವ ಜಾಸ್ತಿ ಇರುತ್ತೆ. ಬಟ್ ವಿತ್ ಇದು ಇರೋದ್ರಿಂದ 9 ಇರೋದ್ರಿಂದ ಇಟ್ ಇಸ್ ಕನೆಕ್ಟೆಡ್ ವಿತ್ ದ ಸೋಲ್. ಇಟ್ಸ್ ಗುಡ್, ರಿಲ್ಯಾಕ್ಸ್ಡ್, ಕಾಮ್ ಇರುತ್ತೆ. ನಿಮ್ಗೆ ಏನಾದ್ರು ತುಂಬಾ ಫ್ಲೆಕ್ಸಿಬಲ್ ಇದ್ದೀನಿ, ಎಲ್ರು ನನಗೆ ಸುಮ್ಮನೆ ನನ್ನ ಒಳ್ಳೆತನ ಯೂಸ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ನಾನು ಸ್ವಲ್ಪ ಗಟ್ಟಿಯಾಗಿ ನಿಲ್ಬೇಕಂತ ನಿಮ್ಗೆ ಅನ್ಸಿದ್ರೆ ನಂಬರ್ 5 ಎಲ್ಲ ಬಳಸ್ಬೋದು. ನಿಮ್ ನಂಬರ್ ಹೆಂಗಿದೆ ಅಂದ್ರೆ ಯಾರನ್ನ ಬಂದು ಒಂದ್ 4 ಮಾತು ಹೇಳಿ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ನಂಬರ್ 5 ಎಲ್ಲ ಯೂಸ್ ಮಾಡಿ, ವಿಲ್ ಬಿ ಸ್ಟ್ರಾಂಗ್. ಓಕೆ, ಥ್ಯಾಂಕ್ ಯು. ಸೊ ಈ ಕಲರ್ ನ್ಯೂಮರಾಲಜಿ ಅನ್ನೋದು ಇಟ್ಸ್ ಎ ಸಾಗರ. ಸುಮಾರು ಪಾಸಿಬಿಲಿಟೀಸ್, ಸುಮಾರು ರೋಗಗಳಿಗೆ ಅಂಡ್ ಬೇರೆ ಬೇರೆ ತರ ಇದನ್ನ ಯೂಸ್ ಮಾಡ್ಬೋದು. ಓಕೆ, ನೀವು ಆಳಕ್ಕೆ ಇಳಿದಷ್ಟು ಡೆಪ್ತ್ ಇದೆ. ಓಕೆ, ಜಸ್ಟ್ ಫ್ಯೂ ನಂಬರ್ಸ್ ಕಲರ್ಸ್ ಹೇಳಿದೆ. ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಅಂತೆ. BA ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕೋರ್ಸಸ್ಸು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಇವಾಗೇ ಕ್ಲಾಸಿಗೆ 7 ಗಂಟೆಗೆ ರೆಡಿಯಾಗಿ ಕೂತ್ಕೋಬೇಕಂತೇನಿಲ್ಲ. ನಿಮಗೆ ಟೈಮ್ ಇದ್ದಾಗೆಲ್ಲ ನೋಡ್ಬೋದು. ಓಕೆ, 1 ಮಂತ್ ಆಕ್ಸೆಸ್ ಇರುತ್ತೆ. 1 ಮಂತ್ ಆದ್ಮೇಲೆ ಇನ್ನೊಂದು 15 ದಿವಸ ಬೇಕು, ಇನ್ನೊಂದು ಮಂತ್ ಆಕ್ಸೆಸ್ ಬೇಕಂದ್ರೆ ಫುಲ್ ಪೇಮೆಂಟ್ ಮಾಡೋದು ಬೇಡ, ಒಂದು 20% ಪೇಮೆಂಟ್ ಮಾಡಿ ಎಕ್ಸ್ಟೆಂಡ್ ಮಾಡ್ಕೋಬಹುದು. ತುಂಬಾ ಜನ ಕೇಳ್ತಿದ್ರೆ, ಸರ್ ನೀವು ರೆಕಾರ್ಡಿಂಗ್ ಕೊಟ್ಟಿದ್ರಿ, ನನ್ನ ಮದುವೆ ಇತ್ತು, ಬ್ಯುಸಿ ಇದ್ದೆ, ನಾನು ನೋಡಕ್ಕಾಗಿಲ್ಲ, ಇನ್ನೊಂದು ತಿಂಗಳು ಕೊಡಿ ಅಂತ. ನೀವೇನು ಕೇಳೋದು ಬೇಡ, ಎಲ್ಲ BA ಆ್ಯಪ್ ಅಲ್ಲೇ ಇದೆ. ಗಾಟ್ ಇಟ್? ಸೊ ಹಾಗಾಗಿ ನಿಮ್ಮ ಮನೆ ಮುಂದೆನೆ, ನಿಮ್ಮ ಮನೆಯಲ್ಲೇ, ನಿಮ್ಮ ಮೊಬೈಲಲ್ಲೇ ನಾನು ಇದ್ದೀನಿ. ನೀವು ಆಕ್ಸೆಸ್ ಮಾಡ್ಕೊಂಡು ನೋಡಿ. ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.